ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 15ನೇ ಅಧ್ಯಾಯವನ್ನು ಗಮನಿಸಬೇಕು. ಜನಮೇಜಯ ವೈಶಂಪಾಯನರನ್ನ, ಕಥೆಯನ್ನು ಹೇಳುವಂತಹ ವೈಶಂಪಾಯನರನ್ನ ಈ ಮುಂದಿನಂತೆ ಪ್ರಶ್ನೆ ಮಾಡಿದ. ನನ್ನ ವಂಶದ ಶ್ರೇಷ್ಠವಾದಂತಹ ಕಥೆ ಏನಿತ್ತು ಅದನ್ನೆಲ್ಲವನ್ನು ನಿಮ್ಮ ಮುಖದಿಂದ ನಾನು ಕೇಳಿದೆ. ಮಹಾಭಾರತ ಮೂಲ ಆಖ್ಯಾನ, ಅದರಲ್ಲಿ ಈ ಹರಿವಂಶ ಒಂದು ಪ್ರಸಿದ್ಧವಾದಂತಹ ಭಾಗವಾಗಿದೆ. ಬ್ರಹ್ಮಜ್ಞಾನಿಗಳಾದಂತಹ ಭಾಗವತರ ಮಹಿಮೆ, ಅನೇಕ ಶ್ರೇಷ್ಠರಾದಂತಹ ಯೋಧರ ಪರಾಕ್ರಮ ಇತ್ಯಾದಿ ಅನೇಕ ಪ್ರಸಂಗಗಳನ್ನು ಇದರಲ್ಲಿ ನೀವು ವರ್ಣಿಸಿದ್ದೀರಿ. ದುರ್ಯೋಧನ ಪಾಂಡವರ ಜೊತೆ ಮಾಡಿದಂತಹ ಅನ್ಯಾಯದ ಪ್ರತಿಫಲವಾಗಿ ಎರಡೂ ವಂಶಗಳ ವಿನಾಶಕ್ಕೆ ಕಾರಣವಾಗಿದ್ದನ್ನು ನೀವು ವರ್ಣನೆ ಮಾಡಿದ್ರಿ. ನಮ್ಮ ವಂಶದ ಮೂಲ ನಮ್ಮ ಪಿತಾಮಹರಾದಂಥ ಯುಧಿಷ್ಠಿರ ಮಹಾ ಧಾರ್ಮಿಕನಾಗಿದ್ದ. ಭಗವಂತನ ಆಜ್ಞೆಯಂತೆ ಯಾವಾಗಲೂ ನಡ್ಕೊಳ್ತಿದ್ದ ಮತ್ತು ತನ್ನ ರಾಜ್ಯದಲ್ಲಿರುವಂತಹ ಎಲ್ಲರಿಗೂ ಕೂಡ ಧರ್ಮದ ಜ್ಞಾನಕ್ಕಾಗಿ, ತತ್ವಜ್ಞಾನದ ಪ್ರಾಪ್ತಿಗಾಗಿ ಎಲ್ಲ ತರದ ಪ್ರಯತ್ನವನ್ನು ಮಾಡ್ತಿದ್ದ. ಅವರಿಗೆ ಧರ್ಮೋಪದೇಶವನ್ನ ಜ್ಞಾನಿಗಳ ಮೂಲಕ ಮಾಡಿಸುವುದಲ್ಲದೆ ತಾನು ಅವರನ್ನ ಪ್ರಜೆಗಳನ್ನು ಸಂಧಿಸಿ ಅವರಿಗೆ ತತ್ವಜ್ಞಾನ ಮಾಡಿಸ್ತಿದ್ದ. ತಾನು ದಾನ ಮಾಡ್ತಿದ್ದ ಮತ್ತು ಇತರರ ಕಡೆಯಿಂದ ದಾನ ಮಾಡಿಸ್ತಿದ್ದ. ಕೃಷ್ಣನ ಸಮಾಗಮವನ್ನು ಮೇಲಿಂದ ಮೇಲೆ ಮಾಡ್ತಿದ್ದ. ಆ ಕೃಷ್ಣನ ಸಮಾಗಮವನ್ನು ಮಾಡಿಕೊಂಡು ಅವನ ಅನುಗ್ರಹದಿಂದ ಎಲ್ಲ ತನ್ನ ದುಃಖಗಳನ್ನ ಪರಿಹಾರ ಮಾಡಿಕೊಡ್ತಿದ್ದ. ಮಹಾಭಾರತದ ವಿಸ್ತಾರವಾದ ವ್ಯಾಖ್ಯಾನ ಏನಿದೆ ಅದನ್ನ ಎಂಥ ದಿವ್ಯ ದೃಷ್ಟಿ ಇದ್ದವನು ಕೂಡ ಒಂದು ದಿವಸದಲ್ಲಿ ಹೇಳಿ ಮುಗಿಸಲಾರ. ಇನ್ನ ಮುಂದೆ ಬ್ರಹ್ಮನ ಒಂದು ದಿವಸಗಳಲ್ಲಿ ನಡೆಯುವಂತಹ ಸೃಷ್ಟಿಯ ಪ್ರಕ್ರಿಯೆ ಇತ್ಯಾದಿಗಳೇನಿದೆ ಅದನ್ನ ಕೇಳಬೇಕು ಅಂತ ನನಗೆ ಕುತೂಹಲ ಆಗಿದೆ. ಅದನ್ನ ವಿವರಣೆ ಮಾಡಿ ಅಂತ ಕೇಳಿಕೊಂಡ. ಆಗ ವೈಶಂಪಾಯನರ ಕಥೆಯನ್ನು ಮುಂದುವರಿಸಿದ್ರು. ಏಕಾಗ್ರಚಿತ್ತನಾಗಿ ಈ ಕಥೆಯನ್ನು ಕೇಳು. ಸಕಲ ಚರಾಚರ ಸ್ವರೂಪನಾದಂತಹ ಭಗವಂತನ ಪ್ರಭಾವದಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿ ಬಂದ. ಆ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಗೆ ಕಾರಣನಾದಂತಹ ನಾರಾಯಣನ ಸ್ವರೂಪ ಏನಿದೆ ಅದು ಸರ್ವತಃ ಪ್ರಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋರುಹಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಶ್ಲೋಕಕ್ಕೆ ಸಂವಾದಿಯಾಗಿ ಸರ್ವತಃ ಪ್ರಾಣಿಪಾದಂ ತಮ್ ಅಂತ ಒಂದು ಸಣ್ಣ ವ್ಯತ್ಯಾಸದೊಂದಿಗೆ ಅದೇ ಶ್ಲೋಕ ಈ ಹರಿವಂಶದ ಭವಿಷ್ಯ ಪರ್ವದ 16ನೇ ಅಧ್ಯಾಯದಲ್ಲಿದೆ. ಆ ಭಗವಂತ ಎಲ್ಲಾ ಕಡೆ ಕಾಲುಗಳನ್ನು ಹೊಂದಿದ್ದಾನೆ. ಎಲ್ಲಾ ಕಡೆಯೂ ಅದನ್ನ ಕಣ್ಣು, ತಲೆ, ಮುಖಗಳಿವೆ. ಎಲ್ಲೆಡೆಯೂ ಆತನಿಗೆ ಕಿವಿಗಳಿವೆ. ಎಲ್ಲವನ್ನೂ ಅವನು ಆವರಿಸಿಕೊಂಡು ನಿಂತಿದ್ದಾನೆ. ಆತನನ್ನ ಸತ್ ಮತ್ತು ಅಸತ್ ಇವುಗಳಿಗೆಲ್ಲದಕ್ಕೂ ಕೂಡ ಕಾರಣ ಅಂತ ಅರ್ಥ ಮಾಡ್ಕೊಳ್ಬೇಕು. ಭೂತ, ಭವಿಷ್ಯ, ವರ್ತಮಾನ ಇವುಗಳೆಲ್ಲರ ಉತ್ಪತ್ತಿಗೆ ಅವನೇ ಕಾರಣನಾಗಿದ್ದಾನೆ. ಪ್ರಜಾಪತಿ ಮೊದಲಾದಂತಹ ಸಕಲ ದೇವತೆಗಳು ಅವನ ಸ್ವರೂಪರೇ ಆಗಿದ್ದಾರೆ. ಸಮಸ್ತ ಪ್ರಜೆಗಳು ಅವನ ಸಂತಾನರಾಗಿದ್ದಾರೆ. ಸರ್ವವ್ಯಾಪಿ ಆದಂಥವನವನು. ಅವನಿಂದ ಹುಟ್ಟಿದಂಥ ಈ ಚತುರ್ಮುಖ ಬ್ರಹ್ಮ ಮೊದಲು ನೀರನ್ನು ಸೃಷ್ಟಿ ಮಾಡಿದ. ಜಲದ ಸೃಷ್ಟಿಗಿಂತ ಮೊದಲೇ ವಾಯು ಕೂಡ ಅಲ್ಲಿತ್ತು. ಮರೀಚಿ ಮೊದಲಾದಂತಹ ಪ್ರಜಾಪತಿಗಳಲ್ಲಿ ಶ್ರೇಷ್ಠನಾದಂತಹ ಈ ಬ್ರಹ್ಮ ಧಾತ ಅನ್ನುವ ಹೆಸರಿನಿಂದಲೂ ಕೂಡ ಪ್ರಖ್ಯಾತನಾಗಿದ್ದಾನೆ. ಯಾಕೆಂದ್ರೆ ಧಾರಣಾತ್ ಧಾತೃ ಶಬ್ದಂ ತಂ ಲಭತೆ ಲೋಕ ಸಂಹಿತಂ, ಜಗತ್ತೆಲ್ಲವನ್ನು ಅವನು ಧಾರಣ ಮಾಡುವವನಾದ್ರಿಂದ ಅವನಿಗೆ ಧಾತ ಅಂತ ಹೆಸರು. ಈ ಸಮಸ್ತವಾದ ಜಗತ್ತು ಕೂಡ ಹಿಂದೆ ವಾಯುವಿನಿಂದಲೇ ಪ್ರಕಟವಾಗಿತ್ತು.
ಸಮುದ್ರದಲ್ಲಿದ್ದಂತಹ ದೇವತೆಗಳು ವಾಯುಮಂಡಲವನ್ನು ಅತಿಕ್ರಮಣ ಮಾಡಿಕೊಂಡು ಮೇಲಕ್ಕೆ ಅಂದ್ರೆ ತಮ್ಮ ಗತಿಯನ್ನ ತಲುಪಲಿಕ್ಕೆ ಹೊರಟೋಗಿದ್ರು. ನೀರಿನಿಂದ ಈ ಪೃಥ್ವಿ ಅನ್ನೋದನ್ನು ಬೇರ್ಪಡಿಸಿ ಅದಕ್ಕೊಂದು ಆ ಪೃಥ್ವಿಗೆ ಬೇರೊಂದು ಅವಸ್ಥೆಯನ್ನ ಬೇರೊಂದು ವ್ಯವಸ್ಥೆಯನ್ನ ಬ್ರಹ್ಮ ಕಲ್ಪನೆ ಮಾಡಿದ. ಜಲರೂಪದಲ್ಲಿ ಪ್ರಕಟಗೊಂಡಂತಹ ಈ ಪೃಥ್ವಿ ಏನಿದೆ, ಆಗ ಆ ಪೃಥ್ವಿಗೆ ಅಭಿಮಾನಿ ದೇವತೆಯಾದಂಥವಳು ತನ್ನ ಮಂಗಳಕರವಾದಂತಹ ಮಾತನ್ನ ಈ ಮುಂದಿನಂತೆ ಹೇಳಿದ್ಲು. ಊರ್ಧ್ವೇಹಂ ಸ್ಥಾತುಮಿಚ್ಛಾಮಿ ಸಂಸೀದಾಮಿ ಉದ್ಧರ ಸ್ವಮಾಂ ಗಂಭೀರೇ ತೋಯ ವಿವರೆ ಮೂರ್ತಿ ವಿಕ್ಷೋಭಿತಾಂತರಂ. ಈ ಆಳವಾದಂತಹ ನೀರಿನ ಮಡುವಿನಲ್ಲಿ ನಾನು ಮುಳುಗಿ ಹೋಗ್ತಿದ್ದೇನೆ. ನನ್ನ ಶರೀರ ಘನೀಭೂತವಾಗಿರೋದ್ರಿಂದ ನಾನು ನನ್ನ ಅಂತಃಕರಣವು ಕಲಕಿ ಹೋಗಿದೆ. ನಾನು ಜಲದ ಮೇಲ್ಭಾಗದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಯಾರಾದರೂ ನನ್ನನ್ನು ಬೇಗ ಬಂದು ಉದ್ಧಾರ ಮಾಡಿ ಅಂತ ಕೇಳ್ಕೊಂಡ್ಲು. ಹೀಗೆ ಆಕೆ ಕೇಳ್ಕೊಂಡಾಗ ವಿಷ್ಣು ವರಾಹ ರೂಪವನ್ನು ಧಾರಣೆ ಮಾಡಿ ಆ ಅಪಾರವಾದಂತಹ ಜಲರಾಶಿಯಲ್ಲಿ ಧುಮುಕಿ ಸ್ವಲ್ಪ ಹೊತ್ತಿನಲ್ಲಿ ನೀರಿನಿಂದ ಆ ಭೂಮಿಯನ್ನ ಮೇಲೆ ಎತ್ತಿ ಹಿಡಿದ. ಮತ್ತೆ ತನ್ನ ಮೂಲ ಸ್ವರೂಪದಲ್ಲಿ ಸೇರಿಕೊಂಡ. ಆ ವಿಷ್ಣು ಕೇವಲ ವರಾಹ ರೂಪದಿಂದಲ್ಲ, ಶೇಷ, ಕೂರ್ಮ ಮೊದಲಾದಂತಹ ರೂಪಗಳಿಂದಲೂ ಕೂಡ ಈ ಪೃಥ್ವಿಯನ್ನ ಧಾರಣೆ ಮಾಡಿದ್ದಾನೆ. ವರಾಹ ರೂಪದಿಂದ ಒಂದು ಬಾರಿ ಮುಳುಗಿ ಹೋಗಲಿದ್ದಂಥ ಭೂಮಿಯನ್ನು ಎತ್ತಿ ಹಿಡಿದ. ಅದಲ್ಲದೆ ಈ ಭೂಮಂಡಲ ಎಲ್ಲವೂ ಕೂಡ ಶೇಷನ ಹೆಡೆಯ ಮೇಲೆ ಒಂದು ಸಾಸಿವೆ ಕಾಳಿನಂತೆ ಸ್ಥಿರವಾಗಿದೆ ಅಂತ ನಾವು ಶಾಸ್ತ್ರದಲ್ಲಿ ನೋಡ್ತೀವಿ. ಆ ಶೇಷನ ರೂಪದಲ್ಲಿ ಭೂಮಿಯನ್ನು ಧಾರಣೆ ಮಾಡಿದವನು ಕೂಡ ಅವನೇ. ಅದಲ್ಲದೆ ಕೂರ್ಮದ ರೂಪದಲ್ಲಿ ಕೂಡ ಆ ಭೂಮಿಯನ್ನು ಧಾರಣೆ ಮಾಡಿದ್ದಾನೆ. ಸೂರ್ಯ ಎಲ್ಲ ಕಡೆ ತನ್ನ ಕಿರಣಗಳಿಂದ ವ್ಯಾಪ್ತನಾಗಿದ್ದಾನೆ. ಅವನು ಈ ಭೂಮಿಯ ಮಧ್ಯಭಾಗವನ್ನು ಭೇದಿಸಿಕೊಂಡು ಆ ನೀರಿನ ಸಮೀಪಿಸ್ತಾನೆ. ನೀರಿನಲ್ಲಿ ಸಮೀಪಿಸಿದ ಕೂಡಲೇ ಆ ಸೂರ್ಯಮಂಡಲದ ಮಧ್ಯಭಾಗದಿಂದ ಚಂದ್ರಮಂಡಲ ಹುಟ್ಟುತ್ತದೆ. ಆ ಚಂದ್ರ ಎಲ್ಲ ವನಸ್ಪತಿಗಳಿಗೆ ಮತ್ತು ಬ್ರಾಹ್ಮಣರಿಗೆ, ಬ್ರಹ್ಮಜ್ಞಾನಿಗಳಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ. ಆ ಚಂದ್ರಮಂಡಲದ ಮುಖದಿಂದ ಹೊರಟಿರುವಂತಹ ನಿಶ್ವಾಸ ವಾಯು ಏನಿದೆ ಅದು ವೇದ ರೂಪವಾದದ್ದಾಗಿದೆ. ಸಮಸ್ತ ಜಗತ್ತಿನ ವೃದ್ಧಿ ಮತ್ತು ವಿಸ್ತಾರಕ್ಕೂ ಕೂಡ ಅದು ಕಾರಣೀಭೂತವಾಗಿದೆ. ಇವಕ್ಕೆಲ್ಲದಕ್ಕೂ ಸೃಷ್ಟಾರನಾದಂತಹ ಪುರುಷ ಏನಿದ್ದಾನೆ ಅವನು ತನ್ನ ಯೋಗಮಯವಾದಂತಹ ಜ್ಞಾನದಿಂದ ದಿವ್ಯ ಪುರುಷನನ್ನು ಸೃಷ್ಟಿ ಮಾಡ್ತಾನೆ. ಆ ಪುರುಷನ ದ್ರವ್ಯ ಏನಿದೆ ಅದನ್ನೇ ಜಲ ಅಂತ ಕರಿತೀವಿ. ಆ ಪುರುಷನ ಘನೀಭೂತವಾದಂತಹ ಸ್ವರೂಪವೇ ಪೃಥ್ವಿ ರೂಪದಲ್ಲಿದೆ. ಅವನಲ್ಲಿರುವಂತಹ ಛಿದ್ರ ಅಥವಾ ಜಾಗ ಏನಿದೆ ಅದು ಆಕಾಶವಾಗಿ ಪರಿಣಾಮ ಹೊಂದುತ್ತದೆ. ಅವನ ಕಣ್ಣುಗಳೇ ತೇಜಸ್ಸಾಗಿವೆ. ಈಶ್ವರನಿಂದ ಪ್ರಾಪ್ತವಾದಂತಹ ಯಾವ ಚೈತನ್ಯ ಇದೆಯಲ್ಲ ಅದನ್ನ ವಾಯು ತನ್ನ ಸಹಾಯದಿಂದ ಚೇಷ್ಟಾಶೀಲವನ್ನಾಗಿ ಮಾಡ್ತದೆ. ಅಂದ್ರೆ ವಾಯುವಿನ ಸಹಾಯದಿಂದ ಎಲ್ಲ ಪ್ರವೃತ್ತಿಗಳು ಮುಂದುವರಿಯುತ್ತವೆ. ಪಂಚಭೂತಗಳ ಸಮುದಾಯ ರೂಪವಾದಂತಹ ಶರೀರ ಏನಿದೆ ಈ ಶರೀರದೊಳಗೆ ಚೈತನ್ಯ ಪ್ರವೇಶ ಮಾಡಿ ಮುಂದೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಹೊಟ್ಟೆ ಒಳಗಿರುವಂತಹ ಅನಿಲ, ಅದನ್ನು ಜಠರಾನಿಲ ಅಂತ ಕರಿತೀವಿ. ಅದು ನಾವು ತಿಂದಂತಹ ಪದಾರ್ಥಗಳ ಜೀರ್ಣತೆಗೆ ಕಾರಣವಾಗುವಂಥದ್ದು. ಅವೆಲ್ಲವೂ ಕೂಡ ಆ ಶರೀರದಲ್ಲಿ ಪ್ರವೇಶ ಮಾಡ್ತವೆ. ಮತ್ತು ಆ ಶರೀರದಲ್ಲಿ ಜೀವಾತ್ಮನು ಕೂಡ ಇದ್ದು ನಾನಾ ರೀತಿಯಾದಂತಹ ಸುಖ ಭೋಗಗಳನ್ನು ಅನುಭವಿಸ್ತಾನೆ. ಜ್ಞಾನ ಸ್ವರೂಪನಾದಂತಹ ಬ್ರಹ್ಮ ಎಲ್ಲರ ಹೃದಯ ಗುಹೆಯಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ಎಲ್ಲರ ಶರೀರದಲ್ಲೂ ಕೂಡ ಅಗ್ನಿ ಏನಿದೆ ಆ ಅಗ್ನಿಯು ಸೂರ್ಯನ ಸ್ವರೂಪವೇ ಆಗಿದೆ. ಸೂರ್ಯನ ಸ್ವರೂಪವಾದಂತಹ ಆ ಅಗ್ನಿಯು ಸನಾತನನಾದಂತಹ ಪರಮಾತ್ಮನ ಅಂಶಭೂತವಾಗಿದೆ. ಜೀವಾತ್ಮ ಆ ಕ್ಷಯಶೀಲವಾದಂತಹ ಧಾತುಗಳೊಡನೆ, ಅನೇಕ ರೀತಿಯಾದಂತಹ ಶರೀರದಲ್ಲಿರುವಂತಹ ಧಾತುಗಳೇನಿದೆ ಆ ಧಾತುಗಳೊಡನೆ ಆತ ಸೇರ್ಕೊಳ್ತಾನೆ. ಮುಂದೆ ಅನೇಕ ರೀತಿಯಾದಂತಹ ಚಟುವಟಿಕೆಗಳನ್ನ ಭೂಲೋಕದಲ್ಲಿ ಮಾಡ್ತಾನೆ. ಆ ಶರೀರದಲ್ಲಿ ತೀವ್ರವಾದಂತಹ ಅಭಿಮಾನವನ್ನು ಪಡ್ಕೊಂಡು ಆತ ಜೀವನ ಮಾಡೋದರಿಂದ ಆ ಶರೀರ ಒಂದು ವೇಳೆ ನಾಶ ಆದರೆ
ತನಗೂ ಕೂಡ ನಾಶನೇ ಬಂತೇನೋ ಅಂತ ಆತ ಭಯ ಪಡ್ತಾನೆ. ಹಾಗಾಗಿ ಶರೀರದ ಮೇಲೆ ಆತನಿಗೆ ಕೊನೆ ಇಲ್ಲದಂಥ ಒಂದು ಅನುಬಂಧ. ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕಾದಂತಹ ಆತ ಶರೀರದ ಮೇಲೆ ಅಭಿಮಾನ ಇಟ್ಟು ಜ್ಞಾನ ಶೂನ್ಯನಾಗಿ ನಾನಾ ರೀತಿಯಾದಂತಹ ದುಃಖಗಳನ್ನು ಅನುಭವಿಸ್ತಾನೆ. ಮುಂದೆ ಪುಣ್ಯ ಪಾಪಗಳ ಫಲರೂಪವಾಗಿ ನಾನಾ ರೀತಿಯಾದಂತಹ ಯೋನಿಗಳಲ್ಲಿ ಹುಟ್ಟುತ್ತಿರ್ತಾನೆ ಮತ್ತು ಸಾಯ್ತಿರ್ತಾನೆ. ತತ್ವಜ್ಞಾನವನ್ನು ಪಡ್ಕೊಂಡು ಬ್ರಹ್ಮಾನಂದವನ್ನು ಪಡ್ಕೊಳ್ಳೋದಕ್ಕಿಂತ ಬ್ರಹ್ಮಾನಂದವನ್ನು ಅವನು ಯಾವತ್ತು ಪಡ್ಕೊಳ್ಳೋದಿಲ್ಲವೋ ಅಲ್ಲಿಯ ತನಕ ಹುಟ್ಟು ಸಾವು ಮೊದಲಾದಂತಹ ಈ ಜಗತ್ತಿನಲ್ಲಿ ಆತ ಮುಂದುವರೆದುಕೊಂಡೇ ಇರ್ತಾನೆ. ತತ್ವಜ್ಞಾನ ಒಮ್ಮೆ ಬಂದರೆ ಬ್ರಹ್ಮ ಒಂದನ್ನು ಬಿಟ್ಟು ಅವನಿಗೆ ಬೇರೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ. ಅಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯ ಆಗಿದೆ. ವೈಶಂಪಾಯನರು ಮುಂದಿನ ಕಥೆಯನ್ನು 17ನೇ ಅಧ್ಯಾಯದಲ್ಲಿ ಮುಂದುವರಿಸಿದರು. ಸೂರ್ಯ ಭೂಮಂಡಲದಲ್ಲಿ ಒಂದು ದೊಡ್ಡ ಛಿದ್ರವನ್ನು ಸೃಷ್ಟಿ ಮಾಡಿದ. ಆ ಛಿದ್ರದಲ್ಲಿ ಮೈನಾಕ ಪರ್ವತ ಅಂದ್ರೆ ಹಿಮಾಲಯದ ಮಗ ಆದಂಥ ಮೈನಾಕ ಪರ್ವತ ಆ ಛಿದ್ರದಲ್ಲಿ ಸ್ಥಾಪಿಸಲ್ಪಟ್ಟಿತು. ಅದರ ಮೇಲೆ ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಮೊದಲಾದಂಥವುಗಳು ಆ ಮೈನಾಕ ಪರ್ವತದ ಮೇಲಿದೆ. ಆದ್ರಿಂದ ಅದಕ್ಕೆ ಪರ್ವತ ಅನ್ನುವಂಥ ಹೆಸರಿದೆ. ಪರ್ವಭಿ ಪರ್ವತತ್ವಂಚ ಲಭತೆ ನಾಮ ಸಂಧಿತಂ ಅಚಲಾದ ಅಚಲತ್ವಂಚ ಸ್ವಭಾವಾನ್ ಮೇರುರೇವಸಃ. ಈ ಮೈನಾಕ ಪರ್ವತ ಮತ್ತೊಂದು ಮೇರು ಪರ್ವತದಂತೆ ಕಾಣಿಸ್ತಾ ಇದೆ. ಪರ್ವತದ ವಿಸ್ತಾರವಾದಂತಹ ಹಿಂಭಾಗದಲ್ಲಿ ಪರಮೇಶ್ವರನಿಂದ ಪ್ರಕಟ ಆಗಿರುವಂತಹ ಪುರುಷ ಒಬ್ಬ ವಾಸ ಮಾಡ್ತಿದ್ದಾನೆ. ಜ್ಯೋತಿರ್ಮಯವಾದಂತಹ ಪರಮಾತ್ಮ ಸ್ವಭಾವದಿಂದಲೇ ಆ ಪುರುಷನನ್ನು ಸೃಷ್ಟಿ ಮಾಡಿದ್ದಾನೆ. 1000 ಚಕ್ರ ರೂಪವಾದಂತಹ ಯಾವ ಬ್ರಹ್ಮಮಯವಾದ ತೇಜಸ್ಸಿದೆಯೋ ಆ ತೇಜಸ್ಸು ಆ ಪುರುಷನ ರೂಪದಲ್ಲಿ ಪ್ರಕಟವಾಗಿ ಎಲ್ಲ ಜಗತ್ತನ್ನು ಕೂಡ ಬೆಳಗಿಸ್ತದೆ. 4 ಮುಖಗಳಿಂದ ಮತ್ತು 4 ಬ್ರಹ್ಮಜ್ಞಾನಿಗಳ ಜೊತೆಗೆ ತನ್ನ ತೇಜಸ್ಸಿನಿಂದ ಆ ಬ್ರಹ್ಮ ಪ್ರಕಟ ಆಗ್ತಾನೆ. ಪರಮಾತ್ಮನ ನಿಶ್ವಾಸದಿಂದ ಹುಟ್ಟಿ ಬಂದಂಥ ಅಥವಾ ಪ್ರಕಟವಾಗಿರುವಂತಹ ವೇದ ಏನಿದೆ ಆ ವೇದವೇ ಆತನ ಮುಖವಾಗಿದೆ. ಮೇರು ಪರ್ವತದ ಯಾವ ಶಿಖರ ಇತ್ತಲ್ಲ ಆ ಶಿಖರವನ್ನು ಬ್ರಹ್ಮಲೋಕ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಮೇರು ಪರ್ವತದ ಎತ್ತರ ಒಟ್ಟಾರೆ 1,100,000 ಯೋಜನೆಗಳು. ಯಾವುದೇ ಪ್ರಾಣಿಯು ಕೂಡ ಹಲವಾರು ಸಾವಿರ ವರ್ಷ ಸಾಧನೆ ಮಾಡಿ ತಪಸ್ಸನ್ನು ಮಾಡಿ ದಿವ್ಯಜ್ಞಾನವನ್ನು ಪಡ್ಕೊಂಡ್ರೂ ಕೂಡ ಆ ಶಿಖರದ ವಿಸ್ತಾರವನ್ನು ತಿಳ್ಕೊಳ್ಳಾರದು. ಆ ಮೇರು ಪರ್ವತದ ವಿಸ್ತಾರವನ್ನು ನಿತ್ಯ ಸಿದ್ಧರಾದಂತಹ ನಿತ್ಯ ಯೋಗಯುಕ್ತರಾದಂತಹ ಬ್ರಹ್ಮಜ್ಞಾನಿಗಳಾದಂಥವ್ರು ಮಾತ್ರ ತಿಳ್ಕೊತಾರೆ. ಮಹಾವಿಷ್ಣು, ಮರುದ್ಗಣಗಳು, ದೇವೇಂದ್ರರು, ರುದ್ರರು, ವಸುಗಳು, ಸಾಧ್ಯರು ಇವರೆಲ್ಲರೂ ಕೂಡ ಆ ಮೇರು ಪರ್ವತವನ್ನು ಆಶ್ರಯಿಸಿಕೊಂಡಿದ್ದಾರೆ. ಅವರೆಲ್ಲರ ಸ್ಥಿತಿಗೆ ಕಾರಣೀಭೂತವಾದಂತಹ ಆ ವಿಷ್ಣು ರೂಪವಾದ ತೇಜಸ್ಸೇನಿದೆ ಅದಕ್ಕೆ ಬ್ರಹ್ಮ ಅಂತ ಬ್ರಹ್ಮ ಎಂಬುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ ವರ್ಣನೆ ಇದೆ. ವಿಶ್ವರೂಪನಾದಂತಹ ಸನಾತನನಾದಂತಹ ಆ ಭಗವಾನ್ ಬ್ರಹ್ಮ ಏನಿದ್ದಾನೆ ಅವನು ಶಕ್ತಿ ಸ್ವರೂಪಗಳಾದಂತಹ ದೇವಿಯೊಂದಿಗೆ ಈ ಜಗತ್ತಿನ ಸೃಷ್ಟಿಯನ್ನೆಲ್ಲ ಮುಂದುವರಿಸ್ತಾನೆ. ಕಶ್ಯಪ ಮೊದಲಾದಂತಹ ಋಷಿಗಳನ್ನ ಸೃಷ್ಟಿ ಮಾಡ್ತಾನೆ. ಅವರಿಂದಲೂ ಕೂಡ ಈ ಸೃಷ್ಟಿ ಅನೇಕ ದೇವತೆಗಳು ದೈತ್ಯರ ರೂಪದಲ್ಲಿ ಮುಂದುವರಿಯುವುದಿದೆ. ಆ ಬ್ರಹ್ಮನಿಂದ ಎಲ್ಲ ವನಸ್ಪತಿಗಳಿಗೆ ಅಧಿಪತಿಯಾದಂತಹ ಚಂದ್ರ ಹುಟ್ಟಿದ. ಆ ಚಂದ್ರನ ಉತ್ಪತ್ತಿಗೆ ಕಾರಣೀಭೂತವಾದಂತಹ ಆ ಪರಮೇಶ್ವರನ ಪರಬ್ರಹ್ಮನ ಚತುರ್ಮುಖ ಬ್ರಹ್ಮನ ಸ್ವರೂಪ ಏನಿದೆ ಅದು ಜಲಧಾರೆಯ ರೂಪದಲ್ಲಿತ್ತು. ಆ ಜಲಧಾರೆ ಸೋಮನಿಗೆ ಅಂದ್ರೆ ಚಂದ್ರನಿಗೆ ಅಭಿಷೇಕ ಮಾಡಿತ್ತು. ಆ ಪಟ್ಟಾಭಿಷೇಕವನ್ನೆಲ್ಲ ಸಂಪನ್ನಗೊಳಿಸಿ ಪೂರ್ಣ ಮಾಡಿ ಅದು ಕಲಕಲ ನಿನಾದ ಮಾಡ್ತಾ ಭೂಮಿಯ ಮೇಲೆ ಹರಿಲಿಕ್ಕೆ ಪ್ರಾರಂಭ ಮಾಡಿತು. ಹೀಗೆ ನಿನಾದ ಮಾಡ್ತಾ ಹರಿದಿದ್ದರಿಂದ ಅದನ್ನು ನದಿ ಅಂತ ಹೆಸರು, ಅದಕ್ಕೆ ನದಿ ಅಂತ ಹೆಸರು ಬಂತು.
ನದ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಅಂತ ಅರ್ಥ. ಕಲಕಲ ನಿನಾದ ಮಾಡಿಕೊಂಡು ಹರಿದ್ರಿಂದ ಅದಕ್ಕೆ ನದಿ ಅಂತ ಹೆಸರು. ಆ ದೇವಿ ಆಕಾಶದಿಂದ ಭೂಮಿಗೆ ಇಳಿದು ಬಂದಳು. ಆಕಾಶದಿಂದ ಭೂಮಿಗೆ ಇಳಿದು ಬಂದಿದ್ರಿಂದ ಆಕೆಗೆ ಗಂಗಾ ಅಂತ ಕೂಡ ಹೆಸರು ಬಂತು. ಸಾ ಬ್ರಹ್ಮಲೋಕಂ ಸಂಭಾವ್ಯ ಅಭಿಭೂಯ ಸಹಸ್ರದ ಗಾಂಗತ ಗಗನಾಥ್ ದೇವಿ. ಗಗನದಿಂದ ಭೂಮಿಯನ್ನು ಕುಡಿದು ಇಳಿದು ಬಂದಳು ಮತ್ತು 7 ಕವಲುಗಳನ್ನು ಪಡೆದುಕೊಂಡಳು. ಹೀಗೆ ಗಮ್ ಗಾ, ಗಾ ಅಂದ್ರೆ ಬಂದಂಥವಳು, ಗಮ್ ಅಂದ್ರೆ ಭೂಲೋಕವನ್ನು ಕುರಿತು. ಅವಳಿಗೆ ಆ ಕಾರಣದಿಂದಾಗಿ ಗಂಗಾ ಅನ್ನುವಂಥ ಹೆಸರು ಬಂತು. ಗಂಗಾ, ಯಮುನಾ, ಸರಸ್ವತಿ, ರಥಸ್ಥ, ಸರಯು, ಗೋಮತಿ ಮತ್ತು ಗಂಡಕಿ ಅನ್ನುವಂಥವು ಅವಳ 7 ಕವಲುಗಳು. ತನ್ನ ವಿಭೂತಿ ರೂಪದಿಂದ ಹಲವಾರು ರೂಪಗಳನ್ನು ಧಾರಣೆ ಮಾಡ್ತಾಳೆ. ಹಾಗಾಗಿಯೇ ಗಂಗೆ ನದಿ ಒಂದಲ್ಲದೆ ಈ ಪುಣ್ಯಪ್ರದವಾದಂತಹ ಭಾರತ ವರ್ಷದಲ್ಲಿ ಉಳಿದ ನದಿಗಳೇನಿವೆ ಆ ಉಳಿದ ನದಿಗಳಲ್ಲಿ ಕೂಡ ಗಂಗಾ ನದಿಯ ಸ್ವರೂಪ ಇದ್ದಿದ್ದೆ. ವಿಭೂತಿ ರೂಪದಿಂದ ಎಲ್ಲಾ ಕಡೆ ಇದ್ದಾಳೆ ಅಂತ ಹೇಳಿದ್ವಿ. ಹಾಗಾಗಿ ಎಲ್ಲಾ ಕಡೆ ಗಂಗಾ ನದಿಯ ಸ್ವರೂಪವನ್ನು ಚಿಂತನೆ ಮಾಡಿಕೊಂಡು ಅವುಗಳಲ್ಲಿ ಸ್ನಾನ ಮಾಡಬೇಕು ಅಂತ ಬಂದಂತ ಸಂಪ್ರದಾಯ. ಧರ್ಮಕ್ಕೆ ಒಟ್ಟು 4 ಪಾದಗಳಿವೆ. 4 ಪಾದಗಳು 4 ಆಶ್ರಮದ ರೂಪದಲ್ಲಿವೆ. ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಎಂಬುದಾಗಿ ಧರ್ಮಕ್ಕೆ 4 ಪಾದಗಳಿವೆ. ಆ ಬ್ರಹ್ಮಚರ್ಯ ಆಶ್ರಮ ಅನ್ನೋದು ಸ್ವಾಧ್ಯಾಯ ರೂಪವಾದದ್ದು. ಮನುಷ್ಯ ಅಧ್ಯಯನ ಮಾಡಿ ತಾನು ಜ್ಞಾನ ಸಂಪನ್ನರಾಗಬೇಕು, ಅದಕ್ಕಾಗಿ ಬ್ರಹ್ಮಚರ್ಯ ಆಶ್ರಮ ಇರೋದು. ಪವಿತ್ರವಾದಂತಹ ಗೃಹಸ್ಥಾಶ್ರಮವನ್ನು ಆಶ್ರಯಣ ಮಾಡಿ ಧರ್ಮಾಚರಣೆಯನ್ನು ಏನ್ ಮಾಡ್ತಾನಲ್ಲ ಅದು ಧರ್ಮದ 2ನೇ ಪಾದ. ಮುಂದೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಕಾಡಿನಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾನಲ್ಲ ಅದು ಧರ್ಮದ 3ನೇ ಪಾದ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಪರಬ್ರಹ್ಮದ ಚಿಂತನೆಯನ್ನು ಏನ್ ಮಾಡ್ತಾನೆ ಅದು ಆ ಧರ್ಮದ 4ನೇ ಪಾದ ಅಂತ ಅನ್ಸ್ಕೊಳ್ತದೆ. ಸಾಧಕರಾದಂತಹ ಋಷಿಗಳು ಯಾವ ರೀತಿ ಸಾಧನೆ ಮಾಡ್ತಾರೆ ಅಂದ್ರೆ ಪದ್ಯಾಂ ಸಂಪೀಡ್ಯ ವೃಷಣವು ಋಷಿಭಿಸ್ತೈರ್ ವಿಚಾರ್ಯತೆ. 2 ತೊಡೆಗಳನ್ನ ಶರೀರದ ಸಮೀಪಕ್ಕೆ ತಂದುಕೊಂಡು ಸಿದ್ಧಾಸನದಲ್ಲಿ ಕೂತ್ಕೊಂಡು ತತ್ವ ಚಿಂತನೆ ಮಾಡಬೇಕು. ಪದ್ಮಾಸನ ಏನಿರ್ತದಲ್ಲ, ಪದ್ಮಾಸನ ಅಂದ್ರೆ 2 ತೊಡೆಗಳನ್ನ ಒಂದು ತೊಡೆ ಮೇಲೆ ಒಂದು ತೊಡೆ ಕೂತ್ಕೊಳ್ಳೋದಕ್ಕೆ ಪದ್ಮಾಸನ ಅಂತ ಕರೀತಾರೆ. ಸಿದ್ಧಾಸನ ಅಂದ್ರೆ ಕಾಲಿನ ಹಿಮ್ಮಡಗಳನ್ನ ಶರೀರದ ಮೂಲ ಭಾಗದಲ್ಲಿ ತಂದು ಧ್ಯಾನಕ್ಕೆ ಪ್ರಯತ್ನ ಮಾಡೋದಕ್ಕೆ ಸಿದ್ಧಾಸನ ಅಂತ ಕರೀತಾರೆ. ಕುತ್ತಿಗೆಯನ್ನ ಜತ್ರ ಪ್ರದೇಶದಲ್ಲಿ ಅಡಗಿಸ್ಬೇಕು, ಇದಕ್ಕೆ ಜತ್ರ ಅಂತ ಕರೀತಾರೆ. ಹೀಗೆ ಕುತ್ತಿಗೆಯನ್ನು ಕೆಳಭಾಗಕ್ಕೆ ಮಾಡಬೇಕು. ಸಿದ್ಧಾಸನ ಅನ್ನೋದು ಕಾಲುಗಳಿಗೆ ಸಂಬಂಧಪಟ್ಟಂತಹ ತಯಾರಿ ಆಯಿತು. ಕುತ್ತಿಗೆಯನ್ನು ಜತ್ರ ಪ್ರದೇಶದಲ್ಲಿ ಅಡಗಿಸಬೇಕು. ಆಮೇಲೆ ಬೆನ್ನನ್ನ ಹಿಂದೆ ವಾಲಿಸಬೇಕು, ಬೆನ್ನು ಬಗ್ಗಿರಬಾರ್ದು, ಎದೆಯನ್ನು ಉಬ್ಬಿಸಬೇಕು, ನಗುವಂತೆ ಕಾಣಿಸ್ತಿರ್ಬೇಕು. ವಿನಮ್ನ ಪ್ರಹಸನ್ನಿವ ಅಂದ್ರೆ ದುಃಖದ ಛಾಯೆ ಮುಖದಲ್ಲಿರಬಾರ್ದು, ನಗುವಿನ ಛಾಯೆ ಇರಬೇಕು. ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಸಾಲೆ ಏನಿದೆ ಅದನ್ನು ಪರಸ್ಪರ ತಾಕಿಸಬಾರ್ದು, ತಾಗುವಂತೆ ಇರಬಾರ್ದು, ದೂರ ಇರಬೇಕು ಹಲ್ಲುಗಳು. ಪಕ್ಕದ ಪ್ರದೇಶದಲ್ಲಿ 2 ಕೈ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಧ್ಯಾನ ಮಾಡಬೇಕು. ಶರೀರದ ಎಲ್ಲ ಅಂಗಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಧ್ಯಾನದ ಕಾರ್ಯವನ್ನು ಮುಂದುವರಿಸಬೇಕು. ಜೀವಾತ್ಮ ಹೃದಯದಲ್ಲಿರ್ತದೆ, ಕೆಲವು ಬಾರಿ ಮನಸ್ಸಿನಲ್ಲಿರೋದಿದೆ. ಅದನ್ನ ಭ್ರೂಮಧ್ಯಕ್ಕೆ ತಂದ್ಕೋಬೇಕು. ಹುಬ್ಬಿನ ನಡುವೆ ಆ ಜೀವಾತ್ಮನನ್ನು ತಂದುಕೊಂಡು ಮಾನಸಿಕವಾದಂತಹ ಧ್ಯಾನವನ್ನ ಪ್ರಾರಂಭ ಮಾಡಬೇಕು. ಈ ಚಿತ್ತವೃತ್ತಿಯ ನಿರೋಧಕ್ಕೆ ಯೋಗ ಅಂತ ಕರೆಯೋದಿದೆ. ಆ ಯೋಗವು ಯಾವುದರ ಅಧೀನ ಅಂದ್ರೆ ಪ್ರಾಣಾಯಾಮದ ಅಧೀನ. ಯೋಗ ಒಮ್ಮೆಲೆ ಮನುಷ್ಯನಿಗೆ ಅದು ನಿಲುಕುವಂಥದ್ದಲ್ಲ. ಅದಕ್ಕಾಗಿ ಮೊದಲು ಪ್ರಾಣಾಯಾಮಗಳನ್ನು ಮಾಡಿ. ಪ್ರಾಣಾಯಾಮ ಅಂದ್ರೆ ಪ್ರಾಣಗಳು ಅಂತ ಎಲ್ಲರಿಗೂ ಗೊತ್ತು. ಪ್ರಾಣ, ಅಪಾನ, ಉದಾನ, ಸಮಾನ ಅಂತೇಳಿ 5 ರೀತಿಯಾದಂತಹ ವಾಯು. ಅದು ಆ ಶರೀರದಲ್ಲಿರುವಂತಹ ಶ್ವಾಸೋಚ್ಛ್ವಾಸ ರೂಪವಂತಹ ವಾಯು ಏನಿದೆ ಇದನ್ನ ಆಯಾಮನ ಮಾಡೋದು ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಹೀಗೆ ಪ್ರಾಣಾಯಾಮ ಮಾಡಿದ್ದಾದ್ರೆ ಮನಸ್ಸು, ಅದಾದ್ಮೇಲೆ ಕ್ರಮೇಣ ಜೀವ ಇವೆಲ್ಲವೂ ಕೂಡ ಆ ಯೋಗಿಯ ಹತೋಟಿಗೆ ಬಂದು ಒದಗುತ್ತವೆ. ಈ ವಿಶ್ವರೂಪ ಸೃಷ್ಟಿಯನ್ನು ಕೂಡ ಆ ಯೋಗೇಶ್ವರನ ಮೂಲಕವೇ ಚತುರ್ಮುಖ ಬ್ರಹ್ಮ ಮಾಡಿದ. ಹಿಂದೆ ಹೇಳಿದಂತೆ
ಆ ಸಿದ್ಧಾಸನದಲ್ಲಿ ಕೂತ್ಕೊಂಡು ಸಂಪೂರ್ಣ ಜಗತ್ತಿನ ರಚನೆಯಲ್ಲಿ ಆತ ಸಫಲನಾದ. ಚತುರ್ಮುಖ ಬ್ರಹ್ಮನು ಕೂಡ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದು ಹೀಗೆ. ಆ ಬ್ರಹ್ಮ ಸಿದ್ಧಾಸನದಲ್ಲಿ ಕೂತ್ಕೊಂಡು 1000 ಕಿರಣದಿಂದ ಕೂಡಿದಂತ ಸೂರ್ಯನಂತೆ ಪ್ರಕಾಶಿಸಿದ. ಮೂರ್ಖರಾದವರು ಇದೆಲ್ಲ ಸಿದ್ಧಾಸನ ಇತ್ಯಾದಿ ಎಲ್ಲ ತಯಾರಿ ಮಾಡಿಕೊಂಡ್ರೂ ಕೂಡ ಮನಸ್ಸಿನ ಏಕಾಗ್ರತೆ ಇಲ್ಲದೇ ಇದ್ದರೆ ಅವರು ಬ್ರಹ್ಮ ವಸ್ತುವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಮರ್ಥರಾಗೋದಿಲ್ಲ. ಶರೀರದಲ್ಲಿ ಇಡ ಮತ್ತು ಪಿಂಗಳ ಅಂತ 2 ನಾಡಿಗಳಿವೆ. ಅವುಗಳಿಗೆ ಸೂರ್ಯ ಮತ್ತು ಚಂದ್ರರು ಅಭಿಮಾನಿ ದೇವತೆಗಳು. ಎಡಭಾಗದಿಂದ ಅದನ್ನು ಸರಿಯಾಗಿ ನೆನಪಿಲ್ಲ. ಎಡಭಾಗದಿಂದ ಚಂದ್ರ, ಬಲಭಾಗದಿಂದ ಸೂರ್ಯ. ಇಡ ಅಂದ್ರೆ ಎಡಭಾಗದ್ದು, ಪಿಂಗಳ ಅಂದ್ರೆ ಬಲಭಾಗದ್ದು. ಅದಕ್ಕಾಗಿ ಅನುಲೋಮ ವಿಲೋಮ ಇತ್ಯಾದಿ ಪ್ರಾಣಾಯಾಮಗಳು ಅದನ್ನೆಲ್ಲ ಸಾಧನೆ ಮಾಡಿಕೊಂಡು ಆ ಸಾಧನೆ ಶಿಖರವನ್ನೇ ಇರಬೇಕು. ಈ ಪ್ರಾಣಾಯಾಮೇನೇವ ಸರ್ವರೋಗಕ್ಷಯ ಸರ್ವರೋಗಕ್ಷಯೋ ಭವೇತ್ ಇತಿ ವದತಾಂ ಋಷೀಣಾಂ ಅನ್ಯತ್ಕಿಂಚಿನ್ ಅಸಮ್ಮತಂ ಅಂತ ಒಂದು ಪ್ರಾಣಾಯಾಮದ ಮಹತ್ವವನ್ನು ಹೇಳುವಂಥ ಒಂದು ಶ್ಲೋಕ. ಉಳಿದೆಲ್ಲ ಯೋಗಾಸನಗಳನ್ನು ನೀವು ಎಷ್ಟು ಯೋಗವನ್ನು, ಶರೀರದ ದಂಡನೆಯನ್ನ ನೀವು ಅನೇಕ ತಾಸುಗಳ ಮಾಡಿದರೂ ಕೂಡ ಪ್ರಾಣಾಯಾಮದಿಂದ ಬರುವಂಥ ಲಾಭ ಏನಿದೆ ಅದು ಉಳಿದ ಯೋಗಗಳಿಂದ ಬರುವಂಥದ್ದಲ್ಲ. ಋಷಿಗಳಿಗೆ ಉಳಿದ ಯೋಗಾಸನಗಳೆಲ್ಲ ಸಮ್ಮತ ಇರಲಿಲ್ಲ. ಪ್ರಾಣಾಯಾಮ ಒಂದೇ ಸಮ್ಮತವಾಗಿತ್ತು. ಪ್ರಾಣಾಯಾಮ ಒಂದೇ ಸಮ್ಮತ ಆಗಿದ್ದರಿಂದ ಅದ್ರ ಮೂಲಕವೇ ಎಲ್ಲ ರೋಗಗಳನ್ನು ಹತೋಟಿಯಲ್ಲಿ ಇಡಬಹುದು ಅಂತ ಅವ್ರು ಭಾವಿಸಿದ್ರು. ಅದಕ್ಕಾಗಿ ಅಷ್ಟು ಮಹತ್ವ ಕೊಟ್ಟಿದ್ರು. 5 ಪ್ರಾಣಾಯಾಮಗಳು ಒಂದು ಸಂಧ್ಯಾವಂದನದಲ್ಲಿ ಬರ್ತಾವೆ. ಪ್ರತಿನಿತ್ಯ 3 ಸಂಧ್ಯಾವಂದನೆ ಮಾಡಿದರೆ ಅದರಲ್ಲಿ 15 ಪ್ರಾಣಾಯಾಮಗಳನ್ನು ಮಾಡಿದಂತ ಆಗ್ತದೆ. 1, 2, 4 ಈ ಅನುಪಾತದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. 1ನೇ ಅನುಪಾತದಲ್ಲಿ ಶ್ವಾಸವನ್ನು ಬಿಟ್ಟು ಈ ಬಲಗಿನ ಹೊರಗಡೆಯಿಂದ ಶ್ವಾಸವನ್ನು 1 ಅನುಪಾತದಲ್ಲಿ ಬಿಟ್ಟರೆ 2 ಅನುಪಾತಗಳಲ್ಲಿ ಶ್ವಾಸವನ್ನು ಒಳಗೆ ಎಳ್ಕೊಳ್ಬೇಕು. ಅಂದರೆ ಬಿಟ್ಟಿದ್ದರೆ 2 ಪಟ್ಟು ಶ್ವಾಸವನ್ನು ಒಳಗೆ ತಗೊಳ್ಬೇಕು. ಅದಾದ್ಮೇಲೆ ಅದರ 2 ಪಟ್ಟು ಅಂದ್ರೆ ಒಳಗೆ ಎಳ್ಕೊಂಡಿದ್ರೆ 2 ಪಟ್ಟು, 1, 2, 4 ಆ 4 ಪಟ್ಟಿನಷ್ಟು ಅಂದ್ರೆ ಸುಮಾರು 5 ಸೆಕೆಂಡ್ನಷ್ಟು ಶ್ವಾಸವನ್ನು ಹೊರಗೆ ಬಿಟ್ಟರೆ 10 ಸೆಕೆಂಡ್ನಷ್ಟು ಶ್ವಾಸವನ್ನು ಒಳಗೆ ತಗೊಳ್ಬೇಕು ಎಡಭಾಗದಿಂದ. ಅದಾದ್ಮೇಲೆ ಆ ಮೂಗಿನ 2 ಹೊರಗಡೆಯನ್ನು ಬಂಧಿಸಿ ಶ್ವಾಸವನ್ನು ಒಳಗೆ ನಿರೋಧ ಮಾಡಿ 20 ಸೆಕೆಂಡ್ನಷ್ಟು 5, 10, 20 ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 20 ಸೆಕೆಂಡ್ನಷ್ಟು ಶ್ವಾಸವನ್ನು ಒಳಗೆ ನಿರೋಧ ಮಾಡಿ ವಿಷ್ಣು ವಾಯು ವಿಚಿಂತೆಯೇ ಅಂತ ಸಂಪ್ರಸಾರದಲ್ಲಿ ಆಚಾರ್ಯ ಹೇಳಿದ್ದು. ಆ ಸಂದರ್ಭದಲ್ಲಿ ಪರಬ್ರಹ್ಮನನ್ನ ಮತ್ತು ವಾಯುದೇವತೆಯನ್ನ ಮತ್ತು ನಮ್ಮ ಇಷ್ಟ ದೇವತೆಯನ್ನು ಒಳಗೆ ಚಿಂತನೆ ಮಾಡಬೇಕು. ಇದಕ್ಕೆ ಸಗರ್ಭ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮವನ್ನು ಅಗರ್ಭವಾಗಿ ಮಾಡಿದರೆ, ಯಾವುದೇ ಮಂತ್ರದ ಚಿಂತನೆ ಇಲ್ಲದೆ ಅನ್ಯ ಮನಸ್ಕರಾಗಿ ಮಾಡಿದರೆ ಅದು ಅಗರ್ಭ ಪ್ರಾಣಾಯಾಮ. ಅಗರ್ಭ ಪ್ರಾಣಾಯಾಮಕ್ಕಿಂತ ಸಗರ್ಭ ಪ್ರಾಣಾಯಾಮಕ್ಕೆ ಹೆಚ್ಚು ಪ್ರಭಾವಶೀಲವಾಗುತ್ತೆ. ಇದಕ್ಕೆ ಪೂರಕ ಕುಂಭಕ ಅಂತ ಕರೀತಾರೆ. ರೇಚಕ ಕುಂಭಕ, ಪೂರಕ ಕುಂಭಕ ಅಂತ 2. ರೇಚಕ ಕುಂಭಕ ಅಂತಂದ್ರೆ ರೇಚಕ ಅಂದ್ರೆ ಹೊರಗೆ ಬಿಡೋದು. ಶ್ವಾಸವನ್ನು ಪೂರ್ಣವಾಗಿ ಹೊರಗೆ ಬಿಟ್ಟು ಶ್ವಾಸವನ್ನು ನಿರೋಧ ಮಾಡಿದರೆ ಅದಕ್ಕೆ ರೇಚಕ ಕುಂಭಕ ಅಂತ ಕರೀತಾರೆ. ಕುಂಭ ಅಂದ್ರೆ ಗಡಿಗೆ, ಕುಂಭಕ ಅಂದ್ರೆ ಗಡಿಗೆ ಅಂತ ಹೊಟ್ಟೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋದು. ಹೊರಗೆ ಬಿಟ್ಟು ಶ್ವಾಸವನ್ನು ನಿರೋಧ ಮಾಡಿದರೆ ಅದು ರೇಚಕ ಕುಂಭಕ. ಒಳಗೆ ತೆಗೆದುಕೊಂಡು ಅದನ್ನು ಬಂಧನ ಮಾಡಿದರೆ ಅದಕ್ಕೆ ಪೂರಕ ಕುಂಭಕ ಅಂತ ಹೆಸರು. ಹೀಗೆ 1, 2 ಮತ್ತು 4 ನಾಲ್ಕನೇ 20 ಸೆಕೆಂಡ್ಗಳಲ್ಲಿ ಶ್ವಾಸವನ್ನು ನಿರೋಧ ಮಾಡಿ ಗಾಯತ್ರಿಯ ವ್ಯಾಹೃತಿ ಮಂತ್ರಗಳನ್ನಾಗಲಿ ಅಥವಾ ಬೇರೆ ಯಾವುದೇ ಮಂತ್ರಗಳನ್ನಾಗಲಿ ಅಲ್ಲಿ ಧ್ಯಾನ ಮಾಡೋದೇನಿದೆ ಇದು ಒಂದು ಪ್ರಾಣಾಯಾಮ ಅಂತ ಅನ್ಕೋತದೆ. ಇದನ್ನ ಸಂಧ್ಯಾವಂದನದ ಆರಂಭದಲ್ಲಿ ಆಚಮನ ಆದ ಬಳಿಕ ಒಮ್ಮೆ ಮಾಡಬೇಕು. ಅದಾದ್ಮೇಲೆ ಅರ್ಘ್ಯ ಕೊಡೋದಕ್ಕಿಂತ ಮೊದಲೊಮ್ಮೆ, ಗಾಯತ್ರಿ ಜಪದ ಮೊದಲೊಮ್ಮೆ, ಆಮೇಲೆ ಒಮ್ಮೆ, 4 ಆಯ್ತು. ಸಂಧ್ಯಾವಂದನ ಎಲ್ಲ ಮುಗಿದ್ಮೇಲೆ ಅಭಿವಾದ ಅಂತ ಹೇಳ್ತೀವಲ್ಲ, ಅಭಿವಾದನೆ ಎಲ್ಲ ಆದ್ಮೇಲೆ ಯಶಸ್ಕೃತ್ಯ ಅಂತ ಸಮಾಪನ ಮಾಡಿ ಆಚಮನ ಮಾಡಿ ಮತ್ತೊಮ್ಮೆ ಮಾಡೋದು ಒಂದು ಪದ್ಧತಿ ಇದೆ. ಹೀಗೆ ಒಂದು ಸಂಧ್ಯಾವಂದನದಲ್ಲಿ 5 ಬಾರಿ ಈ ಪ್ರಾಣಾಯಾಮ ಬರಬೇಕು. ಇದನ್ನ ಈ ಅನುಪಾತವನ್ನು ಎಷ್ಟು ಹೆಚ್ಚಿಸ್ತೇವಲ್ಲ ಅಷ್ಟು ಮನಸ್ಸಿನ ಏಕಾಗ್ರತೆ ಮತ್ತು ಶರೀರದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಾಗಾಗಿ ಉಳಿದೆಲ್ಲ ಯೋಗಾಸನ ಇತ್ಯಾದಿಗಳಿಗಿಂತ ಈ ಪ್ರಾಣಾಯಾಮ ಅಂತ ಒಂದು ಹೆಚ್ಚು ಪ್ರಭಾವಶಾಲಿ ಆದ್ದರಿಂದ ಅದನ್ನ ಇಲ್ಲಿ ಬಂತು. ಅದಕ್ಕಾಗಿ ಅದನ್ನು ಕೂಡ ವರ್ಣನೆ ಮಾಡಿದೆ. ಇದು ಕಡ್ಡಾಯವಾದಂತಹ ಧಾರ್ಮಿಕ ಕರ್ತವ್ಯಗಳಲ್ಲಿ ಅಂಗವಾದಂತಹ ಪ್ರಾಣಾಯಾಮ ಇದು. ಇದಲ್ಲದೆ ಅನುಲೋಮ ವಿಲೋಮ ಮತ್ತು ಕಪಾಲಭಾತಿ ಇತ್ಯಾದಿ ಪ್ರಾಣಾಯಾಮಗಳೇನಿವೆ ಅದನ್ನು ಶಾಸ್ತ್ರದಲ್ಲಿ ಋಷಿಗಳೆಲ್ಲ ಕಂಡುಕೊಂಡಿದ್ದು. ಅದನ್ನು ಆಧುನಿಕ ಕಾಲದಲ್ಲಿ ಸ್ವಾಮಿ ಬಾಬಾ ರಾಮದೇವರು ಹೆಚ್ಚು ಪ್ರಚಾರ ಮಾಡಿದರು. ಅದಂತೂ
ಮನುಷ್ಯ ತೀರಾ ಕೃಷನಾಗಿದ್ರೆ ಅವನನ್ನು ದಷ್ಟಪುಷ್ಟನನ್ನಾಗಿ ಮಾಡಲಿಕ್ಕೆ, ಕೊಬ್ಬಿನಿಂದ ಕೂಡಿದವನನ್ನ ಸ್ಥಿರನನ್ನಾಗಿ ಮಾಡಲಿಕ್ಕೆ, ಕೊಬ್ಬನ್ನು ಕಳೆಯಲಿಕ್ಕೆ ಮತ್ತು ಸಂದುಗಳ ನೋವು ಇತ್ಯಾದಿಯನ್ನು ಪರಿಹಾರ ಮಾಡಲಿಕ್ಕೆ ಕಪಾಲಭಾತಿ ಹೆಚ್ಚು ಪರಿಹಾರಕವಾಗುತ್ತೆ. ಮತ್ತು ಮನಸ್ಸಿನ ಶಾಂತಿ, ಸ್ಥಿಮಿತತೆ, ದೀರ್ಘಕಾಲದ ತಲೆನೋವು ಇತ್ಯಾದಿಗಳ ಪರಿಹಾರಕ್ಕೆ ಅನುಲೋಮ ವಿಲೋಮ. ಶರೀರದ ಅದಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಕೂಡ ಕರೆಯೋದಿದೆ. ಶರೀರದ ಸಕಲ ನಾಡಿಗಳನ್ನು ಅದು ಶುದ್ಧ ಮಾಡೋದ್ರಿಂದ, ಇಡ ಪಿಂಗಳ ನಾಡಿಗಳು ಮತ್ತು ಉಳಿದ ನಾಡಿಗಳನ್ನು ಶುದ್ಧ ಮಾಡೋದ್ರಿಂದ ಅದಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಕೂಡ ಹೆಸರು. ಈ ಕಪಾಲಭಾತಿಗಿಂತ ಅನುಲೋಮ ವಿಲೋಮ ಹೆಚ್ಚು ಸರಳ ಮಾಡಲಿಕ್ಕೆ. ಈ ಪ್ರಾಣಾಯಾಮಗಳನ್ನು ಕೂಡ ಅಗರ್ಭವಾಗಿ ಮಾಡೋದಕ್ಕಿಂತ ಸಗರ್ಭವಾಗಿ ಮಾಡ್ತಾ ಇದ್ರೆ, ಯಾವುದಾದ್ರೂ ಒಂದು ಮಂತ್ರವನ್ನ ಸರಳವಾದಂತಹ ಪರಮಾತ್ಮ ಸ್ತೋತ್ರವನ್ನು ಮನಸ್ಸಿನಲ್ಲಿ ಮಾಡ್ತಾ ಈ ಕಪಾಲಭಾತಿಯ ಅನುಲೋಮ ವಿಲೋಮಗಳನ್ನು ಮಾಡಿದರೆ ಇವು ಹೆಚ್ಚು ಪ್ರಭಾವಶಾಲಿ ಆಗ್ತದೆ. ಹೀಗೆ ಯೋಗಾಸನಗಳಿಗಿಂತ ಪ್ರಾಣಾಯಾಮ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ಮತ್ತು ಶರೀರ ಸೌಷ್ಠವವನ್ನು ಕೂಡ ಉಂಟು ಮಾಡುವಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತತ್ವಜ್ಞಾನಕ್ಕೆ ಬೇಕಾದಂತಹ ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆ ಏನಿದೆ, ಆ ಸಿದ್ಧತೆಯು ಕೂಡ ಪ್ರಾಣಾಯಾಮಗಳಿಂದಲೇ ಬರುವಂಥದ್ದು. ವೇದವಿಧರಾದಂತಹ ಮಹಾಜ್ಞಾನಿಗಳೇ ಆ ಬ್ರಹ್ಮಜ್ಯೋತಿಯನ್ನ ಭೂಮಧ್ಯದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಬೇರೆ ಯಾರು ಕೂಡ ಅದನ್ನು ಕಾಣಲಾರದು. ಸಾಮಾನ್ಯ ಜನರಿಗೆ ಅಧ್ಯಾತ್ಮ ಜ್ಞಾನವೇ ಇರೋದಿಲ್ಲ. ಅಂಥವರು ಸ್ವರೂಪ ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇಷ್ಟೆಲ್ಲ ತಯಾರಿ ಅವ್ರಿಗೆ ಇರೋದಿಲ್ಲ. ತಯಾರಿ ಇಲ್ಲದೆ ಇದ್ದ ಮೇಲೆ ಅವರ ಸ್ವರೂಪ ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಯೋಗೈಶ್ವರ್ಯವನ್ನ ಅಂದ್ರೆ ಯೋಗದಿಂದ ಲಬ್ಧವಾದಂತಹ ಪ್ರಭಾವವನ್ನು ಹೊಂದಿಯೂ ಕೂಡ ಭೋಗಕ್ಕಾಗಿ ಲಾಲಸೆ ಪಡುವಂಥವರು ಕೆಟ್ಟ ಕಾರ್ಯಗಳನ್ನು ಮಾಡಿ ಪಾಪವನ್ನು ಮಾಡಿಕೊಂಡು ವಿನಾಶ ಹೊಂದುತ್ತಾರೆ. ಹಾಗಾಗಿ ಈ ಎಲ್ಲ ಕಾರ್ಯಗಳಿಗೆ ಅಂದ್ರೆ ಸಾಧನೆ ಶಿಖರಕ್ಕೆ ಏರುವುದರಲ್ಲಿ ವಿಘ್ನ ಆಗದೇ ಇರುವಂತೆ ಎಲ್ಲ ರೀತಿಯಾದಂಥ ಸಾಧನೆಯನ್ನ ಮನುಷ್ಯ ಸಾಧಕ ಮಾಡಬೇಕು. ಮೋಕ್ಷ ಪ್ರಾಪ್ತಿ ಕಾರಣವಾದಂತಹ ಪರಬ್ರಹ್ಮ ಚಿಂತನೆಯಲ್ಲಿ ಮನಸ್ಸನ್ನು ಪೂರ್ಣವಾಗಿ ತೊಡಗಿಸಬೇಕು. ಆ ಈಶಾದಿ ನಿಮ್ಮ ಮನಸ್ಸಿನ ರೂಪಗಳೇನಿದೆ ಅವುಗಳನ್ನು ಪರಿತ್ಯಾಗ ಮಾಡಿ ಹೃದಯದ ಗುಹೆಯೊಳಗೆ ಆ ಪರಮಾತ್ಮನನ್ನ ಸ್ಥಿರವಾಗಿ ನಿಲ್ಲಿಸುವಂತೆ ಪ್ರಯತ್ನ ಪಡಬೇಕು. ಓಂಕಾರ ಅಂದ್ರೆ ಅಕಾರ, ಉಕಾರ ಮತ್ತು ಮಕಾರ ಇವುಗಳ ಸಂಗಮ ರೂಪವಾಗುತ್ತೆ. ನಿನ್ನೆ ಅದನ್ನು ಹೇಳಿದ್ದೆ. ಅಂತಹ ಓಂಕಾರವನ್ನ ಮನಸ್ಸಿನಲ್ಲಿ ಆವಾಗ ಧ್ಯಾನ ಮಾಡಬೇಕು. ಆ ಪುರುಷನು ಚೈತನ್ಯ ರೂಪನಾಗಿದ್ದಾನೆ. ಕೂಟಸ್ಥ ಅಂದ್ರೆ ನಿರ್ವಿಕಾರನಾಗಿದ್ದಾನೆ. ಆ ದೇವ ತನ್ನ 2 ಕಣ್ಣುಗಳಿಂದ ಋಗ್ವೇದವನ್ನು ಮತ್ತು ಯಜುರ್ವೇದವನ್ನು ಪ್ರಕಟ ಮಾಡಿಸಿದ. ತುದಿ ನಾಲಿಗೆಯಿಂದ ಸಾಮವೇದವನ್ನು ಪ್ರಕಟ ಮಾಡಿದ. ಹಣೆಯಿಂದ ಅಥರ್ವ ವೇದವನ್ನು ಪ್ರಕಟ ಮಾಡಿದ. ಆ ಪ್ರಕಟವಾದಂತಹ ವೇದಗಳು ಕೂಡಲೇ ತಮ್ಮ ಕ್ಷೇತ್ರವನ್ನು ತಿಳಿದುಕೊಂಡಿದ್ದರಿಂದ ಅವುಗಳಿಗೆ ವೇದ ಅಂತ ಹೆಸರು ಬಂತು. ಜಾತ ಮಾತ್ರಾಸ್ತು ತೇ ವೇದಾಹ ಕ್ಷೇತ್ರಂ ವಿಂದಂತಿ ತತ್ವತಃ. ಇದು ಕೂಡಲೇ ತಮ್ಮ ಕ್ಷೇತ್ರವನ್ನು ನಾವು ತಿಳ್ಕೊಂಡವು. ಕ್ಷೇತ್ರ ಅಂದ್ರೆ ತಾವು ಯಾರನ್ನ ಪ್ರತಿಪಾದನೆ ಮಾಡಬೇಕು, ವೇದಗಳು ಯಾರನ್ನ ಪ್ರತಿಪಾದನೆ ಮಾಡಬೇಕು ಮತ್ತು ತಾವು ಹೇಳಬೇಕಾದಂಥ ವಿಷಯ ಏನು ಇತ್ಯಾದಿ ನಾವು ತಿಳ್ಕೊಂಡಿದ್ರಿಂದ ಅವುಗಳಿಗೆ ವೇದ ಅನ್ನುವ ಹೆಸರು ಕೂಡ ಬಂತು. ಅಥರ್ವ ವೇದವು ಯಜ್ಞ ಪುರುಷನ ಶಿರಸ್ಸು ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣಿತವಾಗಿದೆ. ಋಗ್ವೇದವು ಯಜ್ಞ ಪುರುಷನ ಅಂತ ಪರಮಾತ್ಮನ ಕುತ್ತಿಗೆಯಾಗಿದೆ. ಸಾಮವೇದವು ಯಜ್ಞ ಪುರುಷನ ಹೃದಯವಾಗಿದೆ. ಯಜುರ್ವೇದವು ಯಜ್ಞ ಪುರುಷನ ಹೊಕ್ಕಳಿನ ಭಾಗವಾಗಿದೆ. ಹೀಗೆ ಯಜ್ಞ ಪುರುಷ ಅಥವಾ ವೇದ ಸ್ವರೂಪನು ಕೂಡ ಆಗಿದ್ದಾನೆ. ಯೋಗದ ಆರಂಭ ಏನಿದೆ ಅದು ಮೊದಲು ಕರ್ಮದಿಂದ ಪ್ರಾರಂಭ ಆಗಬೇಕು. ಕರ್ಮದಿಂದ ಯೋಗದ ಪ್ರಾರಂಭವಾಗಿ ಮುಂದೆ ಅದು ತನ್ನ ಸಾಧನೆಯ ಹಂತವನ್ನ ಏರಬೇಕು. ಸಮಸ್ತ ಕರ್ಮಗಳಿಂದಲೂ ರಹಿತರಾದಂಥ ಯಾವ ವ್ಯಕ್ತಿ ಇದ್ದಾನೆ ಅವನನ್ನ ಸಿದ್ಧ ಅಂದ್ರೆ ಸಾಧನೆಯ ಶಿಖರವನ್ನು ಏರಿದವನು ಅನ್ನುವ ಹೆಸರಿನಿಂದ ಕರೆಯೋದಿದೆ. ಆಗ ಜನಮೇಜಯ ಪ್ರಶ್ನೆ ಮಾಡಿದ, ಕಟ್ಟಿಗೆ ಪೂರ್ಣವಾಗಿ ಉರಿದು ಹೋದ ನಂತರ ಅಗ್ನಿ ಶಾಂತ ಆಗ್ತದಲ್ಲ, ಹಾಗೆ ಈ ಮನಸ್ಸಿನ ಮೂಲಕ ಚೈತನ್ಯದ ಉತ್ಪತ್ತಿ ಹೇಗೆ ಆಗೋದಿದೆ ಇದನ್ನು ಸ್ವಲ್ಪ ನನಗೆ ನೀವು ವಿವರಣೆ ಮಾಡಿ ಹೇಳಿ. ಆಗ ವೈಶಂಪಾಯನರು ಆ ಕಥೆಯನ್ನ ಅದರ ವರ್ಣನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು.
ಶರೀರದ ಒಳಗೆ ಇದಕ್ಕೆ ಕಾರಣಗಳಿವೆ. ಶರೀರದ ಮೂಲಕವಾಗಿ ಮಾಡುವಂತಹ ಕರ್ಮಗಳೇನಿವೆ ಅವು ಮನಸ್ಸಿನಲ್ಲಿ ಸಂಸ್ಕಾರ ರೂಪದಿಂದ ಹುದುಗಿರ್ತವೆ. ನಾವು ಇವತ್ತು ಯಾವುದೇ ಪುಣ್ಯ ಕೆಲಸವನ್ನಾಗಲಿ ಮಾಡಿ ಪಾಪ ಕೆಲಸವನ್ನಾಗಲಿ ಮಾಡಿದ್ರು ಆ ಮಾಡಿದ ಕರ್ಮ ಭೌತಿಕವಾಗಿ ನಷ್ಟ ಆದರೂ ಕೂಡ ಅದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತದೆ. ಕೆಟ್ಟ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಆ ಕೆಟ್ಟ ಕೆಲಸವನ್ನು ಮಾಡುವಂತ ಪ್ರೇರೇಪಿಸ್ತದೆ. ಒಳ್ಳೆ ಕೆಲಸ ಮಾಡ್ತಿದ್ರೆ ಮತ್ತೊಮ್ಮೆ ಅದನ್ನೇ ಮಾಡಬೇಕಂತ ಪ್ರೇರೇಪಿಸ್ತದೆ. ವೇದಾಧ್ಯಯನ ಶೀಲನಾದಂಥ ಬ್ರಹ್ಮಜ್ಞಾನಿ ಮೊದಲು ವಿದ್ಯೆಯಿಂದ ಬಂದಂತ ನಾನು ವಿದ್ಯಾವಂತ ಅನ್ನುವಂಥ ಅಹಂಕಾರವನ್ನು ಮೊದಲು ಪರಿತ್ಯಾಗ ಮಾಡಬೇಕು. ವಿನಯ ಸ್ವಭಾವದಿಂದ ಇರಬೇಕು. ಸ್ವಾಧ್ಯಾಯ ಶೀಲನಾಗಿರ್ಬೇಕು. ಅವನು ಪ್ರತಿನಿತ್ಯವೂ ಶಾಸ್ತ್ರಾಧ್ಯಯನಗಳ ಮೂಲಕ ಮತ್ತು ಗುರುಗಳ ಉಪದೇಶ ಮೂಲಕ ತತ್ವಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಪ್ರಯತ್ನ ಪಡಬೇಕು. ಸದಾ ಕಾಲದಲ್ಲಿ ಪವಿತ್ರನಾಗಿರಬೇಕು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಗುರುವಿನ ಸೇವೆಯಲ್ಲಿ ಆತ ಆಸಕ್ತನಾಗಿರಬೇಕು. ಪ್ರತಿನಿತ್ಯ ಸಾಯಂಕಾಲ ಮತ್ತು ಪ್ರಾತಃ ಕಾಲಗಳಲ್ಲಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಪರಬ್ರಹ್ಮನಾದಂಥ ವಿಷ್ಣುವನ್ನು ಚಿಂತನೆ ಮಾಡ್ತಿರ್ಬೇಕು. ಹೀಗೆ ಮಾಡಿದ್ದಾದ್ರೆ ಅವನು ತನ್ನ ಮನಸ್ಸನ್ನು ಮತ್ತು ಶರೀರವನ್ನು ಹತೋಟಿಯಲ್ಲಿ ಇಟ್ಕೊಂಡು ಮುಂದೆ ಸಾಧನೆಯ ಶಿಖರವನ್ನು ಏರ್ತಾನೆ. ಕರ್ಮಗಳ ಫಲವನ್ನ ಗ್ರಹಣ ಮಾಡುವಂತಹ ಜೀವ ಏನಿದ್ದಾನೆ ಇವನು ಸಂಸಾರದ ಬಂಧನಕ್ಕೆ ಸಿಲುಕ್ತಾನೆ. ಹಾಗಾಗಿ ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು ಅಥವಾ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಆತ ಮೊದಲು ಸಂಕಲ್ಪ ಮಾಡಬೇಕು. ಹೀಗೆ ಸಂಕಲ್ಪ ಮಾಡಿದರೆ ಬಂಧನದಿಂದ ಅವನು ಮುಕ್ತನಾಗ್ತಾನೆ. ಅಲ್ಲಿಗೆ 17ನೇ ಅಧ್ಯಾಯ ಮುಕ್ತಾಯಾಗಿದೆ. 18ನೇ ಅಧ್ಯಾಯದಲ್ಲಿ ಜನ್ಮೇಜಯ ಹೀಗೆ ಪ್ರಶ್ನೆ ಮಾಡಿದ, ಯೋಗಕ್ಕೆ ಬರುವಂತಹ ವಿಘ್ನ ಯಾವುದು? ಯೋಗ ಅಂದ್ರೆ ಏನು? ಆ ಯೋಗದಿಂದ ನಾವು ಚಿಂತನೆ ಮಾಡಬೇಕಾದಂತಹ ಪರಬ್ರಹ್ಮದ ಸ್ವರೂಪ ಏನು? ಸಿದ್ಧಿ ಅಂದ್ರೆ ಏನು? ಸಿದ್ಧಿಯ ಗುಣಗಳು ಯಾವುವು? ಅದನ್ನು ಹೇಳಿ. ಯಾಕೆಂದ್ರೆ ಬ್ರಹ್ಮನೇ ಮೊದಲಾಂತ ಯೋಗಿಗಳು ಕೂಡ ಅನೇಕ ಬಾರಿ ಈ ವಿಘ್ನಗಳನ್ನು ಎದುರಿಸಬೇಕಾಯ್ತು. ವಿಘ್ನಗಳು ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದ್ರೆ ನಾವು ಕೂಡ ಅದ್ರ ಬಗ್ಗೆ ಎಚ್ಚರಿಕೆಯಲ್ಲಿರ್ಬಹುದು. ಹಾಗಾಗಿ ವಿಘ್ನ ಅಂದ್ರೆ ಏನು ಅಂತ ಹೇಳಿ ನನಗೆ ಮೊದಲು ಅಂತ ಕೇಳ್ಕೊಂಡವನು. ಆಗ ಅವರು ಕೂಡ ಕಥೆಯನ್ನು ಮುಂದುವರಿಸಿದ್ರು. ಈ ನಮ್ಮ 5 ಇಂದ್ರಿಯಗಳೇನಿವೆ, 5 ಇಂದ್ರಿಯಗಳು ಕೂಡ ಯಾವತ್ತೂ ಬಹಿರ್ಮುಖವಾಗಿದ್ದು ತಮ್ಮ ತಮ್ಮ ವಿಷಯಗಳನ್ನ ಹೊಂದಬೇಕು ಅಂತ ಕಾತುರವಾಗಿರ್ತವೆ. ಆ ಕಾತುರವಾದಂತಹ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಹೀಗೆ ಆತ ಮಾಡಿದಲ್ಲಿ ಯೋಗಕ್ಕೆ ಬಂದು ಒದಗುವಂತಹ ವಿಘ್ನಗಳನ್ನು ಪರಿಹಾರ ಮಾಡ್ಕೊಳ್ಳೋದಲ್ಲ. ಆದರೆ ಆ ದೃಢವಾದಂತಹ ಬುದ್ಧಿ ಅವನಿಗೆ ಮನಸ್ಸಿನಲ್ಲಿ ಬರದೇ ಇದ್ರೆ ಅವನ ಯೋಗಕ್ಕೆ, ಅವನ ಸಾಧನೆಗೆ ಅನೇಕ ರೀತಿಯಾದಂತಹ ವಿಘ್ನಗಳು ಬರ್ತವೆ. ಪಂಚೇಂದ್ರಿಯಗಳಿಂದ ಮತ್ತು 9 ದ್ವಾರಗಳಿಂದ ಕೂಡಿರುವಂತಹ ಈ ಶರೀರ ಏನಿದೆ, ಈ ಶರೀರವು ಮನಸ್ಸಿನ ಮೂಲಕ ನಾನಾ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಿರ್ತದೆ ಮೇಲಿನ ಮೇಲೆ. ಕೆಂಪು ಮತ್ತು ಕಪ್ಪು ಬಣ್ಣಗಳಿಂದ ಕೂಡಿದಂತಹ, ಹೊಂಬಣ್ಣದಿಂದ ಪ್ರಕಾಶಿಸುವಂತಹ, ಬಿಳಿಯ ಧಾತುಗಳಿಂದ ಬೆಳಗುವಂತಹ, ರಕ್ತವರ್ಣದಿಂದ ಪ್ರಕಾಶಮಾನವಾಗಿರುವಂತಹ, ಸ್ಫಟಿಕ ಮಣಿಯಂತೆ ಉಜ್ವಲವಾಗಿರುವಂತಹ ಅಥವಾ ಆನೆಯಂತೆ ಕಪ್ಪು ವರ್ಣದಿಂದ ಕೂಡಿರುವಂತಹ ಧೂಮ ಸಮೂಹ ಅಂದ್ರೆ ಹೊಗೆಯ ಸಮೂಹ, ಅದು ಕಾಮನ ಬಿಲ್ಲಿನಂತೆ ಕೆಲವು ಕಡೆ ಕಾಣಿಸುತ್ತೆ. ಕಾಮನ ಬಿಲ್ಲಿನಲ್ಲಿ ಅನೇಕ ಬಣ್ಣಗಳಿದ್ದಂತೆ ಈ ಧೂಮದಲ್ಲಿ ಕೂಡ ಅನೇಕ ಬಣ್ಣಗಳಿರ್ತವೆ. ಆ ಸಮಗ್ರ ಆಕಾಶವು ಕೂಡ ಆ ಧೂಮದಿಂದ ವ್ಯಾಪ್ತವಾಗಿರ್ತದೆ. ಧೂಮ ಅಂತ ಹೇಳ್ತಿದ್ದೇವಲ್ಲ, ಧೂಮ ಅಂದ್ರೆ ಹೊಗೆ. ಇಲ್ಲಿ ಯಾವುದನ್ನು ಧೂಮ ಅಂತ ಹೇಳಿದ್ರು? ಹೊಗೆಯನ್ನೇ ಧೂಮ ಅಂತ ಹೇಳಿದ್ರು ಅಥವಾ ಬೇರೆ ಏನನ್ನ ಹೇಳಿದ್ರು? ಅದನ್ನು ನನ್ನ ಬುದ್ಧಿಗೂ ತಿಳುಕಿಲ್ಲ. ಅದನ್ನೆಲ್ಲ ಪೂರ್ಣ ಅದರ ಒಳಗಿನ ಸಂಕೇತಗಳನ್ನೆಲ್ಲ ಭೇದಿಸಿ ಅದನ್ನು ನಾನು ಅರ್ಥ ಮಾಡ್ಕೊಂಡು ತೋರಿಸ್ಬೇಕಂದ್ರೆ ಹೆಚ್ಚಿನ ಶ್ರಮ ಮತ್ತು ಇನ್ನೂ ಹೆಚ್ಚಿನ ಜ್ಞಾನದ ಅವಶ್ಯಕತೆ ಇದೆ. ಇಲ್ಲಿ ಈ ಸದ್ಯ ಏನಿದೆ ಇಲ್ಲಿ ಇದ್ದಂತೆ ಅದನ್ನು ಓದ್ತಿದ್ದೀನಿ. ಬಳಿಕ ಆ ಧೂಮದ ಸಮೂಹ, ಹೊಗೆಯ ಸಮೂಹ ಏನಿದೆ ಅದು ಪರಿವರ್ತನೆಯನ್ನು ಹೊಂದಿ, ಮೋಡದ ರೂಪವನ್ನು ಹೊಂದಿ ಭೂಮಿಯ ಮೇಲೆ ಅಂದ್ರೆ ಯೋಗಿಯ ಶರೀರದ ಮೇಲೆ ಬಂದು ಬೀಳ್ತದೆ. ಯೋಗ ಸಾಧಕನ ಶಿರಸ್ಸಿನಲ್ಲಿ ಆ ಅಗ್ನಿಯೊಂದು ಉರಿಯಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವನ ಶಿರಸ್ಸಿನಲ್ಲಿ ಅಗ್ನಿ ಉರಿಯೋದಂದ್ರೆ ಅದಕ್ಕೊಂದು ಬೇರೆ ಏನಾದರೂ ಸಂಕೇತವೇ ಇದ್ದಿರಬೇಕು. ಹೀಗೆ ಆ ಯೋಗಿ 100 ಅಗ್ನಿಗಳಿಂದ ಆವೃತನಾಗಿರ್ತಾನೆ. ನೀರಿನ ಮತ್ತು ಅಗ್ನಿಯ ವರ್ಣಗಳಾದಂತಹ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣ, ಆ ಕೆಂಪು ಬಣ್ಣಗಳಿಂದ ಕೂಡಿದ್ದು ಈ ನಮ್ಮ ಮನಸ್ಸು.
ಆ ಮನಸ್ಸಿನಲ್ಲಿ ಸತ್ವಗುಣ ಹೆಚ್ಚಾದಾಗ ವಾಯು ರೂಪವಾದಂತಹ ಆಕಾಶ ಪ್ರಕಟ ಆಗೋದಿದೆ. ಆಗ ಶಬ್ದ ತನ್ಮಾತ್ರ ಮೊದಲಾದಂಥವು ಸ್ಥೂಲವಾದಂತಹ ವಾಯುವಿಗಿಂತ ಭಿನ್ನವಾದವುಗಳು ಆ ವಾಯು ಆವಾಗ ಬೀಸಕ್ಕೆ ಪ್ರಾರಂಭವಾಗ್ತದೆ. ಅಗ್ನಿಯೊಡನೆ ಸೇರಿದಂಥ ಪೃಥ್ವಿ ಮತ್ತು ಜಲ ಅನ್ನುವಂಥ ಎರಡು ಧಾತುಗಳು ಏನಿವೆ, ಆ ಧಾತುಗಳು ವಾಯು ಧಾತುಗಳ ಜೊತೆಗೆ ಸೇರಿಕೊಂಡು ಆ ವಾಯು ಸೂತ್ರ ಅನ್ನುವ ಹೆಸರನ್ನು ಪಡ್ಕೊಳ್ತಾನೆ. ವೇಗವಾನ್ ಭೀಮ ನಿರ್ಘೋಷ ಬಲವಾನ್ ಪ್ರಾಣಗೋಚರ ತೈರೇಶ ಚಾಗ್ನಿ ಸಂಘಾತೈ ಧಾತುಭಿ ಸಹ ಸಂಗತಃ. ಅವನಿಗೆ ಆ ವಾಯುವಿಗೆ ಸೂತ್ರ ಅಂತಿದ್ರು. ಸೂತ್ರ ನಾಮಕ ಅಂತ ನೀವು ದಾಸರ ಪದದಲ್ಲಿ ಕೇಳಿದ್ರು. ಇದಕ್ಕೆ ಹೇಳಬೇಕಾದಂಥ ವಿಷಯ ಬಹಳ ಇದೆ. ಇನ್ನು ಬರೀ ಕಥೆ ಹೇಳುವಷ್ಟೇ ಅಭ್ಯಾಸ ಅಷ್ಟೇ ಇದ್ದಿದ್ರಿಂದ ಈ ಎಲ್ಲ ತಾತ್ವಿಕ ವಿಷಯಗಳನ್ನ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಇನ್ನೊಂದ್ಸರಿ ಅದನ್ನ ಅಧ್ಯಯನ ಮಾಡಿ ತಿಳಿಸ್ತೇನೆ. ಅವನು ಆ ವಾಯುವೇ ಮನಸ್ಸನ್ನು ಸೃಷ್ಟಿ ಮಾಡುವಂಥವನು. ಆ ಪ್ರಾಣವಾಯುವಿನಿಂದ ಅತ್ಯಂತ ಭಯಂಕರವಾದಂಥ ಧ್ವನಿಯೊಂದು ಹುಟ್ಟುತ್ತದೆ ಮುಂದೆ. ಆ ಧ್ವನಿಯೇ ಸ್ಥೂಲವಾದಂಥ ಆಕಾಶಕ್ಕೂ ಜನ್ಯ ಸ್ಥಾನವಾಗಿದೆ. ಅದು ಬ್ರಹ್ಮಾಂಡವನ್ನು ಕೂಡ ಭೇದಿಸುವಂಥ ಶಕ್ತಿ ಉಳ್ಳದ್ದು ಆ ಧ್ವನಿ. ಆ ಬ್ರಹ್ಮನಿಂದ ಪ್ರೇರಿತವಾದಂಥ ಅಗ್ನಿ, ವಾಯು, ಜಲ ಮತ್ತು ಪೃಥ್ವಿ ಮೊದಲಾದಂಥ ಧಾತುಗಳೇನಿವೆ ಅವು ಪ್ರತ್ಯೇಕವಾಗಿ ನೂರಾರು ಸಾವಿರಾರು ಶರೀರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದೆ ಸಿದ್ಧ ಆಗುತ್ತವೆ. ಬ್ರಹ್ಮನ ವೇಗದಿಂದ ಅಥವಾ ಆತನ ಚೈತನ್ಯ ಶಕ್ತಿಯಿಂದ ಈ ಪೃಥ್ವಿ ಮೊದಲಾದಂಥ ಧಾತುಗಳು ಪರಸ್ಪರವಾಗಿ ಸೇರಿಕೊಂಡು ಮುಂದಿನ ಸೃಷ್ಟಿಗೆ ಬೀಜದಂತೆ ಕಾರ್ಯವನ್ನು ಮಾಡ್ತವೆ. ಎರಡು ಕಣ್ಣುಗಳ ಮಧ್ಯಭಾಗದಲ್ಲಿ, ಅಂದ್ರೆ ನಮ್ಮ ಎರಡು ಕಣ್ಣು ಗುಡ್ಡೆಗಳನ್ನ ಹುಬ್ಬಿನ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಬ್ರಹ್ಮವಸ್ತುವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಬ್ರಹ್ಮವಸ್ತುವೇ ವಿರಾಟ್ ಪುರುಷ. ಒಮ್ಮೆ ಸೃಷ್ಟಿ ಬಗ್ಗೆ ಹೇಳಿದರು, ಒಮ್ಮೆ ಇದಕ್ಕಿಂತ ಯೋಗದ ಬಗ್ಗೆ ಹೇಳ್ತಿದ್ದಾರೆ. ಅವನೇ ವಿರಾಟ್ ಸ್ವರೂಪ ಅಂತ ಕರೆಸ್ಕೋತಾನೆ. ಆ ವಿರಾಟ್ ಪುರುಷನೇ ಸೂಕ್ಷ್ಮ ರೂಪವಾದಂಥ ಶರೀರವುಳ್ಳವನು. ಆತನೇ ಭಗವಾನ್ ವಿಷ್ಣು ಅಂತ ಕರೆಸ್ಕೊಂಡಿದ್ದಾನೆ, ಸನಾತನ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ. ಎಲ್ಲ ರೀತಿಯಾದಂಥ ಪ್ರಳಯ ಇತ್ಯಾದಿಗಳಿಗೂ ಅವನೇ ಕಾರಣನಾಗಿದ್ದಾನೆ. ಆ ಹುಬ್ಬಿನ ನಡುವೆ ಆ ಸೂತ್ರರು ಅನ್ನೋ ಹೆಸರಿನಿಂದ ಯಾವ ವಾಯು ಪ್ರತಿಬಂಧಿತನಾಗಿದ್ದಾನೆ ಅವನನ್ನ ಅವಲಂಬಿಸಿಕೊಂಡು ಸಮಸ್ತ ಜೀವಗಳು ಕೂಡ ಈ ಶರೀರವನ್ನು ಪ್ರವೇಶ ಮಾಡ್ತವೆ. ಆಮೇಲೆ ಸ್ಥೂಲ ಶರೀರವನ್ನು ತ್ಯಾಗ ಮಾಡಿ ಪರಮೇಶ್ವರನ ಅಂಶಭೂತಗಳಾದಂಥ ಸೂತ್ರ ವಿಭೂತಿಗಳನ್ನಿಸ್ಕೊಂಡಂತಹ ಈ ಜೀವರು 10 ದಿಕ್ಕುಗಳಲ್ಲೂ ಕೂಡ ವ್ಯಾಪ್ತರಾಗ್ತಾರೆ. ಕರ್ಮ ಫಲಗಳೆಲ್ಲವೂ ಕ್ಷೀಣಿಸಿದ ನಂತರ ಈ ಕರ್ಮ ಬಂಧನ ರೂಪವಾದಂತಹ ಧಾತುಗಳೇನಿದೆ, ಪೃಥ್ವಿ ಅತು ತೀರಿಸು ಮೊದಲಾದಂಥ ಶರೀರದ ಹತೋಟಿಯಲ್ಲಿರುವಂತಹ ಈ ಜೀವ ಆ ಶರೀರದ ಬಂಧನದಿಂದ ಮುಂದೆ ಆತ ಕಳಚಿಕೊಳ್ತಾನೆ. ಕರ್ಮದ ಬಂಧನದಿಂದ ಮುಕ್ತನಾದ ನಂತರ ಆತ ಜೀವ ತನ್ನ ಸ್ವರೂಪವನ್ನು ಪಡ್ಕೊಳ್ತಾನೆ. ಕರ್ಮ ಬಂಧನದಿಂದ ಮುಕ್ತ ಆದ ಮೇಲೆ ಅವನಿಗೆ ಹಿಂದಿನ ಅನುಭವ ಎಂದು ಅವನ ಅನ್ನ ಕಾಡೋದಿಲ್ಲ. ಇಷ್ಟಾದರೂ ಪರಬ್ರಹ್ಮನನ್ನು ತಲುಪುವಂಥ ಗಮ್ಯಸ್ಥಾನ ಏನಿದೆ ಅವನಿಗೆ ಇನ್ನೂ ಬಹಳ ದೂರ ಇರ್ತದೆ. ಕರ್ಮ ಬಂಧನಗಳಿಂದಾಗಿ ಸದಸದ್ರೂಪವಾದಂತಹ ಈ ಪ್ರಪಂಚದ ಸಂಸಾರದ ಪ್ರಾಪ್ತಿ ಏನಿದೆ, ಆ ಸಂಸಾರದ ಪ್ರಾಪ್ತಿಯನ್ನೆಲ್ಲ ಅವರು ಆ ಜೀವಿಗಳಾದವರು ಅನುಭವಿಸಿ ತಮ್ಮ ಮರಣಾನಂತರ ಧೂಮ ಮಾರ್ಗದಲ್ಲಿ ಪ್ರವೇಶ ಮಾಡ್ತಾರೆ. ಧೂಮ ಮಾರ್ಗದ ಮೂಲಕವಾಗಿ ಪಿತೃಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಕರ್ಮ ಫಲಗಳೆಲ್ಲವೂ ಕ್ಷಯ ಆದ ನಂತರ ಅಲ್ಲಿಂದ ಭ್ರಷ್ಟರಾಗಿ ಮತ್ತೊಮ್ಮೆ ಧೂಮ ಮಾರ್ಗವನ್ನು ಹೊಂದಿ ಆಕಾಶಕ್ಕೆ ಬಂದು ಮೇಘರೂಪವಾಗಿ ಪರಿಣಾಮ ಹೊಂದ್ತಾರೆ. ಅವರು ಮೇಘರೂಪವಾಗಿ ಪರಿಣಾಮ ಹೊಂದಿ ಆ ನೀರಿನ ರೂಪದಲ್ಲಿ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ಸಸ್ಯಗಳಲ್ಲಿ ಪ್ರವೇಶ ಮಾಡ್ತಾರೆ. ಧಾನ್ಯದ ರೂಪದಲ್ಲಿ ಬಂದು ಅದು ಪುರುಷನ ತೇಜಸ್ಸನ್ನು ಪ್ರವೇಶ ಮಾಡ್ತದೆ. ಪುರುಷನ ತೇಜಸ್ಸಿನ ಮೂಲಕ ಸ್ತ್ರೀಯ ಗರ್ಭವನ್ನು ಅದು ಆ ಪುರುಷ ಅಲ್ಲಿ ಒಳಗಿರುವಂತಹ ಈ ಆತ್ಮರು ಜೀವರೇನಿದ್ದಾರೆ ಅವರು ಆ ಪುರುಷನ ತೇಜಸ್ಸಿನ ಮೂಲಕ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡಿ ಮತ್ತೊಂದು ಜನ್ಮವನ್ನು ಧಾರಣೆ ಮಾಡ್ತಾರೆ. ಪೃಥ್ವಿ ನೀರನ್ನು ಹೀರಿಕೊಂಡು ಫಲಯುಕ್ತವಾಗ್ತದೆ. ಆ ಪೃಥ್ವಿಯಲ್ಲಿ ಬೆಳೆಯುವಂತಹ ಭತ್ತ, ಗೋಧಿ ಮೊದಲಾದಂತಹ ಧಾನ್ಯಗಳೇನಿವೆ ಅವೆಲ್ಲವೂ ಪೃಥ್ವಿಯ ರೂಪದಲ್ಲೇ ಇದೆ. ಅವಕ್ಕೆಲ್ಲದಕ್ಕೂ ಕೂಡ ಪ್ರಾಣವೇ ಪುಷ್ಟಿಯನ್ನು ಕೊಡುವಂಥವು. ಈ ಸೃಷ್ಟಿಗೆ ಕಾರಣಭೂತರಾದಂಥ ಬ್ರಹ್ಮ ಏನಿದ್ದಾನೆ ಅವನು
ಮೊದಲು ಅವ್ಯಕ್ತ ಸ್ವರೂಪದಿಂದ ವ್ಯಕ್ತ ಸ್ವರೂಪವನ್ನು ತಾಳ್ತಾನೆ. ಅವ್ಯಕ್ತ ಅಂದ್ರೆ ಪ್ರಕೃತಿ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಪ್ರಕೃತಿ. ಆ ಪ್ರಕೃತಿಯಿಂದ ವ್ಯಕ್ತವಾದಂತಹ ಈ ಜಗತ್ತನ್ನು ಆತ ಸೃಷ್ಟಿ ಮಾಡ್ತಾನೆ. ವಿಷಯಾತೀತವಾದಂತಹ ಈ ಕರ್ಮ ಅಥವಾ ಕರ್ತ ಜೀವನ ಕರ್ತೃತ್ವ ಏನಿದೆ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ. ಬ್ರಹ್ಮವಾದಿಗಳಾದಂತಹ ಜ್ಞಾನಿಗಳಿಗೆ ಮಾತ್ರ ಅದರ ವ್ಯಾಪ್ತವಾದಂಥ ಸ್ವರೂಪ ತಿಳಿಯುವಂಥದ್ದು. ಚಿನ್ನ ಅಂದ್ರೆ ಬಂಗಾರ ಮೂಲ ರೂಪದಿಂದ ಒಂದೇ ಇದ್ರೂ ಕೂಡ ಅದನ್ನ ಕರ್ಣಕುಂಡಲ, ಉಂಗುರ, ಕೈಬಳೆ, ಕಿರೀಟ ಇತ್ಯಾದಿ ನಾನಾ ರೂಪದಲ್ಲಿ ಅದನ್ನು ಕಾಣ್ತಾರಲ್ಲ, ಹಾಗೆ ಈ ಬ್ರಹ್ಮವೇ ಕರ್ಮ, ಕರ್ತ ಮೊದಲಾದಂತಹ ನಾನಾ ರೂಪಗಳಲ್ಲಿ ಪ್ರಕಾಶಿತವಾಗಿ ಜಗತ್ತಿನ ರೂಪವನ್ನು ತಾಳ್ತದೆ. ಇದನ್ನ ಜ್ಞಾನಿಗಳಾದವರು ಮಾತ್ರ ತಿಳಿಯಬಲ್ಲರು. ಇಂಥ ಪರಬ್ರಹ್ಮನನ್ನ ಯೋಗ ಧರ್ಮದ ಮೂಲಕವಾಗಿ ಜ್ಞಾನಿಗಳಾದವರು ಹೊಂದುತ್ತಾರೆ. ಕರ್ಮಣ ಕರ್ಮ ಯೋಗಜ್ಞ ಭೂತೇಭ್ಯೋ ನಾಥ ಸಂಶಯ ಅವಿನಾಶಾಯ ಲೋಕಸ್ಯ ಧರ್ಮಸ್ಯಾಪ್ಯಾಯನೇನ ಚ. ಬ್ರಹ್ಮ ಪ್ರಾಣಿಗಳು ಮಾಡುವಂಥ ಕರ್ಮಗಳಿಗೆ ತಕ್ಕದಂಥ ಫಲವನ್ನು ಕೊಟ್ಟೇ ಕೊಡ್ತಾನೆ. ಆ ಕರ್ಮವನ್ನು ಅವರ ಕಡೆಯಿಂದ ಮಾಡಿಸಿ ಅದಕ್ಕೆ ತಕ್ಕಂಥ ಫಲವನ್ನು ಕೊಡುವುದಕ್ಕಾಗಿಯೇ ಆತ ವಿಭಿನ್ನ ರೀತಿಯಾದಂಥ ವಿಭೂತಿ ರೂಪಗಳನ್ನು ತಾಳ್ತಿರ್ತಾನೆ. 12,000 ದಿವ್ಯ ವರ್ಷಗಳಿಗೆ ಒಂದು ಚತುರ್ಯುಗ, 1000 ಚತುರ್ಯುಗವನ್ನು ಬ್ರಹ್ಮನ ಒಂದು ಯುಗ ಅಂತ ಹೇಳ್ತಾರೆ. ಎಲ್ಲ ಯುಗಗಳಲ್ಲಿ ಅದು ಮೊದಲನೆಯದಾದಂಥ ಯುಗ. ಆ ಸಹಸ್ರ ಯುಗದ ಕೊನೆಯಲ್ಲಿ ಬ್ರಹ್ಮನ ಒಂದು ಹಗಲು ಮುಗಿಯೋದಿದೆ. ಆ ಬ್ರಹ್ಮನ ಹಗಲು ಮುಗಿದಾಗ ಸಾಯಂಕಾಲವಾದಾಗ ಈ ಜಗತ್ತಿನ ಸಂಹಾರ ಕಾರ್ಯ ನಡೀತದೆ. ಮತ್ತೊಂದು 1000 ಯುಗಗಳು ಬ್ರಹ್ಮನ ರಾತ್ರಿ. ಬ್ರಹ್ಮನ ರಾತ್ರಿ ಹೀಗೆ ಮುಂದುವರಿದು ಆ ರಾತ್ರಿ ಕಳೀತದೆ. ಕಳೆದಾಗ ಪ್ರಳಯದ ಅಂತ್ಯ, ಮತ್ತೆ ಜೀವಗಳ ಸೃಷ್ಟಿ. ಹೀಗೆ ಆ ಪ್ರಳಯ ಮತ್ತು ಸೃಷ್ಟಿಯ ಚಕ್ರ ಏನಿದೆ ಅದು ಒಂದಾದ್ಮೇಲೆ ಒಂದರ ನಂತರ ಮುಂದುವರೆದಿರುತ್ತದೆ. ತಥಾ ಪ್ರಳಯ ಮಾಪನ್ನಂ ಜಗತ್ ಸರ್ವಂ ಸನಾತನಂ ಬ್ರಹ್ಮ ಸಂಪದ್ಯತೆಯ ಸೂಕ್ಷ್ಮ ನಿರ್ಮಿತಂ ಕಾರಣೇ ಗುಣೈಹಿ. ಸತ್ವ ರಜಸ್ ತಮಸ್ಸು ಅನ್ನುವಂತಹ ಗುಣಗಳಿಂದ ನಿರ್ಮಿತವಾದಂತಹ ಈ ಜಗತ್ತು ಪ್ರಳಯ ಕಾಲ ಬಂದಾಗ ಸೂಕ್ಷ್ಮವಾದಂತಹ ಈ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದಂತಹ ಪ್ರಕೃತಿಯಲ್ಲಿ ಅಡಿಗೆ ಹೋಗಿರ್ತದೆ. ಮತ್ತೆ ಪ್ರಳಯ ಕಾಲ ಮುಗಿದಾಗ ವ್ಯಕ್ತವಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಸ್ಥೂಲ ಜಗತ್ತಿನ ರೂಪದಲ್ಲಿ ಕಾಣಿಸ್ಕೊಳ್ತದೆ ಅನ್ನುವಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 18ನೇ ಅಧ್ಯಾಯ ಸಮಾಪ್ತ ಆಗಿದೆ.